ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಕೆಮಿಸ್ಟ್ರಿ 2ನೇ ಚಾಪ್ಟರ್ನ ಡಿಸ್ಕಸ್ ಮಾಡೋಣ್ರಿ. 2ನೇ ಚಾಪ್ಟರ್ ಏನಿತ್ತು ಅಂತಂತಂದ್ರೆ ಮೆಟಲ್ಸ್, ನಾನ್ ಮೆಟಲ್ಸ್, ಆಮೇಲೆ ಮೆಟಲಾಯ್ಡ್ಸ್. ಏನ್ ಹಿಂಗಂದ್ರೆ ಮೆಟಲ್ ಅಂತಂದ್ರೆ ಏನ್ರಿ? ಲೋಹಗಳು. ಕನ್ನಡದಾಗ ಏನಂತಾರ್ರಿ? ಲೋಹಗಳು. ಆಮೇಲೆ ನಾನ್ ಮೆಟಲ್ ಅಂತಂದ್ರೆ ಅಲೋಹಗಳು. ಆಮೇಲೆ ಮೆಟಲಾಯ್ಡ್ಸ್ ಅಂತಂದ್ರೆ ಏನ್ರಿ? ಲೋಹಾಭಗಳು. ಲೋಹಾಭಗಳು. ಏನ್ ಹಿಂಗಂದ್ರಪ್ಪ ಅಂತಂದ್ರ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಇದ್ರು ಎಕ್ಸಾಮ್ದಾಗ ಕೇಳೋದೇನಪ್ಪಾ ಅಂತಂದ್ರ ಡಿಫ್ರೆನ್ಸಸ್ ಕೇಳ್ತಾರೆ. ಲೋಹಗಳು ಮತ್ತು ಅಲೋಹಗಳ ನಡುವಿನ ಡಿಫ್ರೆನ್ಸ್ ಒಳಗ, ಆ ಡಿಫ್ರೆನ್ಸ್ ಒಳಗ ಎಕ್ಸೆಪ್ಷನ್ ಅಂತ ಇರ್ತಾವ್ರಿ. ಆ ಎಕ್ಸೆಪ್ಷನ್ ಭಾಳ ಸಲ ಎಕ್ಸಾಮ್ದಾಗ ಕೇಳ್ತಾರು. ಆಮೇಲೆ ಈ ಲೋಹಾಭಗಳು ಅಂತಂದ್ರೆ ಏನಪ್ಪಾ? ಮೆಟಲಾಯ್ಡ್ಸ್ ಅಂತಂದ್ರೆ ಏನಂದ್ರ ಮೆಟಲ ಮತ್ತು ನಾನ್ ಮೆಟಲ, ಮೆಟಲ ಮತ್ತು ನಾನ್ ಮೆಟಲ್ ಎರಡೂ ಗುಣಗಳನ್ನ ಹೊಂದಿರುವಂತದಕ್ಕೆ ಮೆಟಲ ಮತ್ತು ನಾನ್ ಮೆಟಲ್ ಎರಡೂ ಗುಣಗಳನ್ನ ಹೊಂದಿರುವಂತಹ ಮೆಟಲ್ಗಳಿಗೆ ಏನಂತ ಕರೀತಾರೆ? ಮೆಟಲಾಯ್ಡ್ಸ್ ಅಂತ. ವಸ್ತುಗಳಿಗೆ ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಫಸ್ಟ್ ನಾವು ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಲೋಹಗಳು ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳು ಯಾವ್ಯಾವ ಬರ್ತಾವು ಅವುಗಳನ್ನ ಡಿಸ್ಕಸ್ ಮಾಡೋಣ. ನೋಡ್ರಿ, ಒಂದನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರುತ್ತವೆ. ಸಾಮಾನ್ಯವಾಗಿ ಘನಸ್ಥಿತಿ. ಘನಸ್ಥಿತಿ ಅಂತಂದ್ರೆ ಏನ್ರಿ? ಅಲ್ಲಿರುವಂತಹ ಕಣಗಳು ಏನಾಗಿರ್ತಾವು? ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ. ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ. ಇವು ಯಾವ ಸ್ಥಿತಿಯಾಗಿರ್ತಾವು? ಘನ ಸ್ಥಿತಿಯೊಳಗೆ ಇರ್ತಾವು. ಇವು ಯಾವ ಸ್ಥಿತಿಯಾಗಿರ್ತಾವಪ್ಪ ಅಂತಂದ್ರ ಅನಿಲ ಅಥವಾ ಘನ ಅಥವಾ ದ್ರವ. ಇವು 3 ಸ್ಥಿತಿಯೊಳಗೆ ಇರ್ತಾವ್ರಿ. ಯಾವ? ಅಲೋಹಗಳು. ನೋಡ್ರಿ, ಸಾಮಾನ್ಯವಾಗಿ ಘನ ಸ್ಥಿತಿಯೊಳಗಿರುವಂತಾವ ಯಾವ? ಲೋಹಗಳು. ಆದ್ರೆ ಎಕ್ಸಾಮ್ದಾಗ ಇದನ್ನ ಕೇಳಂಗಿಲ್ಲ. ಏನ್ ಕೇಳ್ತಾರಪ್ಪ ಅಂತಂದ್ರ ಮತ್ ಲೋಹಗಳು ಎಲ್ಲಾನು ಘನಸ್ಥಿತಿ ಒಳಗೆ ಇರ್ತಾವು, ಆದ್ರ ಕೆಲವೊಂದು ಲೋಹಗಳು ಘನಸ್ಥಿತಿ ಒಳಗೆ ಇರಂಗಿಲ್ಲ. ಅವುಗಳು ಯಾವಪ್ಪ? ಅವುಗಳ ಸ್ಪೆಷಲ್ ಗೊತ್ತಿಲ್ಲ ರೀ. ಆ ಸ್ಪೆಷಲ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ದಾಗ ಕೇಳ್ತಾರ. ಯಾವ ಅಂತಂತಂದ್ರ ನೋಡ್ರಿ, ಪಾದರಸ. ಪಾದರಸ ಅಂತಂದ್ರೆ ಏನ? ಮರ್ಕ್ಯೂರಿ. ಈಗ ನಾವೇನ ಇದ್ರೊಳಗ ಥರ್ಮೋಮೀಟರ್ ಒಳಗ ಯೂಸ್ ಮಾಡ್ತಾವಲ್ಲ, ಅದ ಥರ್ಮೋಮೀಟರ್ ಒಳಗ ಯೂಸ್ ಮಾಡ್ತಾವಲ್ರಿ, ಅದೇನಿರ್ತಪ್ಪ ಅಂತಂದ್ರ ಅದು ಒಂದು ಲೋಹನ. ಅದು ಒಂದು ಲೋಹನ, ಆದ್ರ ಅದು ದ್ರವವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಯಾವ ಸ್ಥಿತಿಯೊಳಗಿರ್ತಾವು? ಘನ ಸ್ಥಿತಿಯೊಳಗಿರ್ತಾವ. ಆದ್ರ ಮರ್ಕ್ಯೂರಿ ಅನ್ನೋದು ಒಂದು ಲೋಹನ, ಆದ್ರ ಅದು ದ್ರವ ಸ್ಥಿತಿಯಲ್ಲಿದೆ. ಅದಕ್ಕೆ ಲೋಹ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರ ಅದು ಕಂಡಕ್ಟಿಂಗ್ ನೇಚರ್ ಅಥವಾ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯುವಂತ ನೇಚರನ್ನ ಹೊಂದೈತಿ. ಅದಕ್ಕಾಗಿ ಅವುಗಳನ್ನ ಲೋಹ ಅಂತ ಕರೀತಾರ. ಆದ್ರ ಅವುಗಳು ಘನ ಸ್ಥಿತಿಯೊಳಗೆ ಇರಬೇಕಾಗಿತ್ತು. ಆದ್ರ ಅವು ಏನಿರ್ತಾವಪ್ಪ ಅಂತಂದ್ರ ಯಾವ ಸ್ಥಿತಿಯೊಳಗೆ ಸಿಗ್ತಾವ? ದ್ರವ ಸ್ಥಿತಿಯೊಳಗೆ ಸಿಗ್ತಾವ. ಎಕ್ಸಾಮ್ದಾಗ ಇವನ್ನ ಕೇಳ್ತಾರ. ಏನಂದ್ರ ಪಾದರಸ ಯಾವ ಸ್ಥಿತಿಯಲ್ಲಿದೆ ಅಥವಾ ದ್ರವ ಸ್ಥಿತಿಯಲ್ಲಿರುವಂತಹ ಲೋಹ ಯಾವುದು ಅಂತ ಕೇಳಿ ಆಪ್ಷನ್ಗಳು ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಸೇಮ್ ಪಾದರಸ ಟೈಪ್ ಅನ್ನ ಯಾವ್ದಪ್ಪ ಅಂತಂದ್ರ ಗ್ಯಾಲಿಯಂ. ಯಾವ್ದು ಬರತ್ರಿ? ಗ್ಯಾಲಿಯಂ. ಗ್ಯಾಲಿಯಂ ಅನ್ನೋದು ಏನಪ್ಪಾ ಅಂತಂದ್ರ ಅದು ಒಂದು ಲೋಹನ, ಆದ್ರ ಅದು ಯಾವ ಸ್ಥಿತಿ ಒಳಗೈತಿ? ದ್ರವ ಸ್ಥಿತಿ ಒಳಗೈತಿ. ನೋಡ್ರಿ, ಗ್ಯಾಲಿಯಂ ಕೈಯಾಗಿಟ್ರಪ್ಪ ಅಂತಂದ್ರ ಕರಗ್ ಬಿಡತ್ರ. ಅಷ್ಟು ಏನಿರ್ತದಪ್ಪ ಅಂತಂದ್ರ ಅದ ರಿಯಾಕ್ಟಿವ್ ಇರ್ತದ್ರ. ಯಾವುದು? ಗ್ಯಾಲಿಯಂ. ಇವ್ ಎರಡು ನೆನಪಿಟ್ಕೋಬೇಕು ನೋಡ್ರಿ ನೀವು. ಪಾದರಸ ಮತ್ತು ಗ್ಯಾಲಿಯಂ ಲೋಹಗಳಾಗಿದ್ದರೂ ಅವುಗಳು ದ್ರವ ಸ್ಥಿತಿಯಲ್ಲಿರುತ್ತವೆ. ಇವೇನಪ್ಪಾ ಅಂತಂತಂದ್ರ ಸಾಮಾನ್ಯವಾಗಿ ಘನ, ದ್ರವ, ಅನಿಲ 3 ಸ್ಥಿತಿಯೊಳಗೆ ಇರ್ತಾವ. ಆದ್ರೆ ಇದ್ರೊಳಗೆ ಎಕ್ಸಾಮ್ದಾಗ ಕೇಳುವಂಥದ್ದು ಯಾವಪ್ಪ ಅಂತಂದ್ರ ಬ್ರೋಮಿನ್ ಅನ್ನುವಂಥದ್ದು. ಬ್ರೋಮಿನ್ ಏನಪ್ಪಾ ಅಂತಂದ್ರ ಅಲೋಹ ಆಗೈತಿ. ಬ್ರೋಮಿನ್ ಏನ್ರಿ? ಅಲೋಹ ಆಗೈತಿ. ಅಲೋಹ ದ್ರವ ರೂಪದಲ್ಲಿರುವಂತಹ ಅಲೋಹ ಯಾವುದು ಅಂತ ಕೇಳ್ತಾರ. ದ್ರವ ರೂಪದಲ್ಲಿರುವಂತಹ ಅಲೋಹ ಯಾವ್ದಂದ್ರ ಬ್ರೋಮಿನ್. ಸಾಮಾನ್ಯವಾಗಿ ಅನಿಲ ಮತ್ತು ಘನ ಸ್ಥಿತಿ ಒಳಗಿರ್ತಾವ. ಘನ ಮತ್ತು ಅನಿಲ ಸ್ಥಿತಿ ಅಂದ್ರ ಸಾಲಿಡ್ ಮತ್ತು ಗ್ಯಾಸ್ನಾಗ ಇರ್ತಾವ. ಅದ್ರ ಸ್ಪೆಷಲ್ ಕ್ಯಾರೆಕ್ಟರ್ ಏನ್ರಿ? ಈ ಬ್ರೋಮಿನ್ ಅನ್ನೋದು ದ್ರವ ಸ್ಥಿತಿ ಒಳಗ ಐತಿ. ಯಾವುದು? ಬ್ರೋಮಿನ್ ಅನ್ನು ದ್ರವ ಸ್ಥಿತಿ ಒಳಗ ಐತಿ. ಆಮೇಲೆ ಇವು ಉತ್ತಮ ವಿದ್ಯುತ್ ವಾಹಕಗಳು. ಏನಿದು ವಿದ್ಯುತ್ ವಾಹಕಗಳು ಅಂತಂದ್ರ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡುತ್ತವೆ, ತಮ್ಮ ಮೂಲಕ ವಿದ್ಯುತ್ತನ್ನ ಪ್ರಸಾರ ಮಾಡುತ್ತವೆ. ಅವುಗಳಿಗೆ ಏನಂತ ಕರೀತಾರ್ರಿ? ವಾಹಕಗಳು ಅಂತ ಕರೀತಾರೆ. ವಿದ್ಯುತ್ ವಾಹಕಗಳು, ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಅಂತ ಕರೀತಾರ. ಇವುಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಉದಾಹರಣೆ ಅಂತಂದ್ರ ಗ್ರಾಫೈಟ್. ಗ್ರಾಫೈಟ್ ಏನ್ರಿ? ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸುತ್ತವೆ. ಆಮೇಲೆ ಇಲ್ಲಿ ನೋಡ್ರಿ, ವಿದ್ಯುತ್ ಅವಾಹಕಗಳಾಗಿವೆ. ಇವೇನಪ್ಪಾ ಅಂತಂದ್ರ ವಿದ್ಯುತ್ ಅವಾಹಕವಾಗಿವೆ. ಅಂದ್ರೆ ತಮ್ಮ ಮೂಲಕ ಇವು ವಿದ್ಯುತ್ತನ್ನ ಹರಿಬಿಡುವುದಿಲ್ಲ. ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡುವುದಿಲ್ಲ. ಈ ವಿದ್ಯುತ್ ವಾಹಕಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ಯಾವ್ದಂತ ಕೇಳ್ತಾರೆ ಇದ್ರೊಳಗ. ಉತ್ತಮ ವಿದ್ಯುತ್ ವಾಹಕ ಅಂತಂದ್ರೆ ನೀವು ಗ್ರಾಫೈಟ್ ಅಂತ ಹಾಕ್ಬಾರ್ದು. ಯಾಕಂದ್ರೆ ನಾವೀಗ ನಾರ್ಮಲ್ ಆಗಿ ಅನ್ಸತ್ ನಿಮ್ಗೆ ಗ್ರಾಫೈಟ್ ಒಂದು ವಿದ್ಯುತ್ ವಾಹಕ ಐತಿ, ಆಮೇಲೆ ಕಾಪರ್ ಅಂತ ಬರುತ್ತೆ.
ಈಗ ಏನ್ ನಾವು ಮನಿ ಒಳಗದು ಎಲ್ಲಾ ವೈರ್ ಅದು ಯೂಸ್ ಮಾಡ್ತಾವಲ್ರಿ, ಅವೆಲ್ಲ ಯಾವ ವೈರ್ ಇರ್ತಾವಪ್ಪ ಅಂದ್ರೆ ಕಾಪರ್ ಅಂತ ಇರ್ತಾವ. ಎಕ್ಸಾಮ್ದಾಗ ಏನ್ ಮಾಡ್ತಾರು, ಉತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಕೇಳ್ತಾರ. ಆಪ್ಷನ್ ಏನ್ ಕೊಡ್ತಾರಿ, ಕಾಪರ್ ಕೊಡ್ತಾರು. ಆಪ್ಷನ್ ಬಿ ಏನ್ ಕೊಡ್ತಾರು, ಸಿಲ್ವರ್ ಕೊಡ್ತಾರು. ಆಪ್ಷನ್ ಸಿ ಏನ್ ಕೊಡ್ತಾರು, ಬಂಗಾರ ಕೊಡ್ತಾರು ಅಂದ್ರ ಗೋಲ್ಡ್ ಅಂತ ಕೊಡ್ತಾರು. ಆಪ್ಷನ್ ಡಿ ಏನ್ ಕೊಡ್ತಾರಿ, ಗ್ರಾಫೈಟ್ ಅಂತ ಕೊಡ್ತಾರ. ಅವುಗಳಲ್ಲಿ ಅತಿ ಉತ್ತಮವಾದಂತ ವಿದ್ಯುತ್ ವಾಹಕ ಯಾವ್ದಪ್ಪ ಅಂತಂದ್ರ ನೋಡ್ರಿ ಸಿಲ್ವರ್. ಯಾವ್ದ್ರಿ, ಸಿಲ್ವರ್. ಅತಿ ಉತ್ತಮ ವಿದ್ಯುತ್ ವಾಹಕ ಯಾವುದು, ಸಿಲ್ವರ್. ಮತ್ ನಾವೀಗ ಮನಿ ಒಳಗೋದು ವೈರ್ ಒಳಗೋದು ಯಾಕೆ ಅದು ಉತ್ತಮ ವಿದ್ಯುತ್ ವಾಹಕ ಐತಿ, ಕರೆಂಟ್ ಅನ್ನ ತನ್ನ ಮೂಲಕ ಜಾಸ್ತಿ ಹರಿ ಬಿಡ್ತದಪ್ಪ ಅಂತಂದ್ರೆ ಅದನ್ನ ನಾವು ಸಿಲ್ವರ್ ಯೂಸ್ ಮಾಡ್ಬೋದಾಗಿತ್ತರ. ಮತ್ತು ಕಾಪರ್ನ ಇದಕ್ಕೆ ಯೂಸ್ ಮಾಡ್ತಪ್ಪ ಅಂತಂದ್ರ ಸಿಲ್ವರ್ ಅನ್ನೋದು ಕಾಸ್ಟ್ಲಿ ಐತ್ರಿ. ಸಿಲ್ವರ್ ಅನ್ನೋದೇನ್ರಿ, ಕಾಸ್ಟ್ಲಿ. ಇದನ್ನ ನೀವು ಯೂಸ್ ಮಾಡಕತ್ರಪ್ಪ ಅಂತಂದ್ರ ಬಹಳ ಏನಾಗತ್ರಿ, ಕಾಸ್ಟ್ಲಿ ಆಗತ್ತೆ. ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅದ್ರ ನೆಕ್ಸ್ಟ್ ಬರುವಂತದ್ದು ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ಉತ್ತಮ ವಿದ್ಯುತ್ ವಾಹಕಗಳಲ್ಲಿ ಒಂದೇದು ಯಾವ್ದು ಬರುತ್ತೆ ಅಂತಂದ್ರೆ ಸಿಲ್ವರ್ ಬರ್ತದ್ರಿ. ನಾವು ಸಿಲ್ವರ್ ಯಾಕೆ ಯೂಸ್ ಮಾಡಂಗಿಲ್ಲ, ಅದು ಕಾಸ್ಟ್ಲಿ ಯಾಕತ್ ಅಂತೇಳಿ ಯೂಸ್ ಮಾಡಂಗಿಲ್ಲ. ಎರಡನೇದು ಏನಪ್ಪಾ ಅಂತಂದ್ರೆ ಯಾವ್ದು ಬರ್ತತಿ, ಕಾಪರ್ ಬರ್ತತಿ. ಇವುಗಳನ್ನ ಹಿಂಗೂ ಕೇಳಬಹುದ ನಿಮಗ. ಅವುಗಳ ವಿದ್ಯುತ್ ವಾಹಕದ ಆಧಾರದ ಮೇಲೆ ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಬರೆಯಿರಿ, ಅಥವಾ ಅವರೋಹಣ ಕ್ರಮ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಹಿಂಗ್ ಬೇಕಾದ್ ಕೇಳ್ಬೋದು ಅವ್ರು. ಅತಿ ಹೆಚ್ಚು ವಿದ್ಯುತ್ ವಾಹಕ ಹೊಂದಿರುವಂತ ಲೋಹ ಯಾವ್ದ, ಸಿಲ್ವರ್. ಅದರ ನೆಕ್ಸ್ಟ್ ಯಾವ್ದ್ರಿ, ಕಾಪರ್. ಅದರ ನೆಕ್ಸ್ಟ್ ಯಾವ್ದ, ಗೋಲ್ಡ್. ಅದರ ನೆಕ್ಸ್ಟ್ ಯಾವ್ದ, ಗೋಲ್ಡ್. ಹಿಂಗ್ ನಿಮಗ್ ಕೇಳ್ತಾರ. ಮೂರ್ ನೆನ್ಪಿಟ್ಕೋರಿ. ಒಂದೇದ್ ಯಾವ್ದು, ಸಿಲ್ವರ್. ಎರಡನೇದ್ ಯಾವ್ದು, ಕಾಪರ್ ವೈರ್, ಮನಿಗಳು ಯೂಸ್ ಮಾಡ್ತಾವಲ್ಲ ಅದಕ್ಕೆ. ಆಮೇಲೆ ಮೂರನೇದ್ ಯಾವ್ದು, ಗೋಲ್ಡ್. ಇದನ್ನ ನೆನ್ಪಿಟ್ಕೋರಿ. ನಿಮ್ಗೆ ಹೆಂಗ್ ಬೇಕಾದಂಗೆ ಕೇಳ್ಬೋದು. ಅವ್ ಇನ್ಕ್ರೀಸಿಂಗ್ ಆರ್ಡರ್ ಕೇಳ್ಬೋದು, ಡಿಕ್ರೀಸಿಂಗ್ ಆರ್ಡರ್ ಕೇಳ್ಬೋದು. ಕ್ವಶನ್ ನೋಡುವ 2 ಸಲ ಅಬ್ಸರ್ವ್ ಮಾಡಿ ನೋಡ್ರಿ. ಆಮೇಲೆ ಅದಕ್ಕೆ ಸಿಲ್ವರ್ ಕಾಸ್ಟ್ಲಿ ಐತಿ ಅನ್ನೋದಕ್ಕೆ ಏನ್ ಮಾಡ್ತೇವ್ರಿ, ಅದ್ರ ನೆಕ್ಸ್ಟ್ ಇದ್ದದ್ದು ಯಾವ್ದನ್ನ, ಕಾಪರ್ನ ಯೂಸ್ ಮಾಡ್ತೇವಿ. ಅರ್ಥಾತ್ರಿ. ಇವು ವಿದ್ಯುತ್ ಅವಾಹಕಗಳಾಗಿವೆ. ಯಾವ, ಅಲೋಹಗಳು. ಆದ್ರ ಇಲ್ಲಿ ನೋಡ್ರಿ, ಇದು ಗ್ರಾಫೈಟ್ ಅನ್ನೋದು ಲೋಹ ಅಲ್ಲ. ಇದು ಗ್ರಾಫೈಟ್ ಅನ್ನೋದು ಲೋಹ ಅಲ್ಲ. ಇಲ್ಲಿ ನೋಡ್ರಿ, ವಿದ್ಯುತ್ ಅವಾಹಕಗಳಾಗಿವೆ. ಯಾವ್ರಿ, ವಿದ್ಯುತ್ ಅವಾಹಕಗಳು ಯಾವ, ಅಲೋಹಗಳು. ಅಲೋಹಗಳು ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಬಿಡುವುದಿಲ್ಲ. ಆದ್ರೆ ಒಂದು ಸ್ಪೆಷಲ್ ಅಲೋಹ ಐತಿ, ಅದು ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಬಿಡ್ತತಿ. ಅದು ಯಾವ್ದಪ್ಪ ಅಂತಂದ್ರ ಗ್ರಾಫೈಟ್. ಗ್ರಾಫೈಟ್ ಅನ್ನೋದೇನ ಒಂದು ಅಲೋಹ. ಅಲೋಹ ಇದ್ದು ಅಂತಂದ್ರೆ ಏನ, ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಬಿಡಂಗಿಲ್ಲ. ಆದ್ರೆ ಗ್ರಾಫೈಟ್ ಅನ್ನೋದು ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಬಿಡುತ್ತದೆ. ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಬಿಡುತ್ತವೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಒಂದು ಪೇಜ್ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಡ್ನು. ಲೋಹಗಳು, ಅಲೋಹಗಳು. ಅಲೋಹಗಳು ಒಂದೇದು ಏನ್ ಮಾಡ್ಕೊಂಡಪ್ಪ ಅಂತಂದ್ರ ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರುತ್ತವೆ. ಘನ ಸ್ಥಿತಿ ಅಂತಂದ್ರ ಸಾಲಿಡ್ ಒಳಗೆ ಇರ್ತಾವು. ಇವು ಎದ್ರೊಳಗೆ ಇರ್ತಾವಪ್ಪ ಅಂತಂದ್ರ ಘನ ಮತ್ತು ಅನಿಲ ಸ್ಥಿತಿಯೊಳಗೆ ಇರ್ತಾವು. ಆದ್ರ ಘನ ಸ್ಥಿತಿ ಬಿಟ್ಟ ದ್ರವ ಸ್ಥಿತಿಯಲ್ಲಿರುವಂತಹ ಲೋಹ ಯಾವ ಬರ್ತದ್ರಿ, ಇವು ನೆನಪಿಟ್ಕೋರಿ. ಪಾದರಸ ಮತ್ತು ಗ್ಯಾಲಿಯಂ. ಪಾದರಸ ಮತ್ತು ಗ್ಯಾಲಿಯಂ. ಅದರ ಅಲೋಹ ಒಳಗ ದ್ರವ ರೂಪದಲ್ಲಿರುವಂತದ್ದು ಯಾವ್ದ, ಬ್ರೋಮಿನ್. ಯಾವ್ದು ಬರತ್ರಿ, ಬ್ರೋಮಿನ್ ಅನ್ನು ಬರ್ತತಿ. ಎರಡನೇದು ಯಾವ್ದು ಬರತ್ರಿ, ವ್ಯತ್ಯಾಸ. ಎರಡನೇ ಯಾವ್ದು ಬರತ್ತಪ್ಪ, ಸಾಮಾನ್ಯವಾಗಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ವಿದ್ಯುತ್ ವಾಹಕಗಳು ಅಂದ್ರ ಎಲೆಕ್ಟ್ರಿಕಲ್ ಕಂಡಕ್ಟಿಂಗ್ ನೇಚರ್ ಅನ್ನ ಹೊಂದೈತಿ. ಇವೇನ್ರಿ, ವಿದ್ಯುತ್ ಅವಾಹಕಗಳು. ವಿದ್ಯುತ್ ಅವಾಹಕಗಳು. ಆಮೇಲೆ ಇದ್ರೊಳಗೆ ಅತಿ ಹೆಚ್ಚು ವಿದ್ಯುತ್ ವಾಹಕಗಳು ಯಾವ್ದು ಬರತ್ರಿ, ಒಂದೇದ ಸಿಲ್ವರ್ ಬರ್ತತಿ. ಎರಡನೇದು ಯಾವ್ದು ಬರ್ತತಿ, ಕಾಪರ್ ಬರ್ತತಿ. ಮೂರನೇದು ಯಾವ್ದು ಬರ್ತತ್ರಿ, ಗೋಲ್ಡ್ ಬರ್ತತಿ. ಇವುಗಳು ಅವಾಹಕಗಳಾಗಿವೆ. ಆದ್ರ ಅದ್ರೊಳಗೆ ಎಕ್ಸೆಪ್ಷನ್ ಸ್ಪೆಷಲ್ ಯಾವ್ದು ಬರ್ತದಪ್ಪ ಅಂತಂದ್ರ ಗ್ರಾಫೈಟ್. ಗ್ರಾಫೈಟ್ ಅನ್ನೋದು ಅವಾಹಕ ಆಗಿದ್ರೂ ಅದನ್ನ ವಿದ್ಯುತ್ ವಾಹಕಗಳ ಬಳಸ್ತಾರ. ಅದಕ್ಕ ನೋಡ್ರಿ ನೀವು ಸೀಸ್, ಈಗ ಪೆನ್ಸಿಲ್ ಅದು ಇರ್ತೈತಲ್ಲ, ಪೆನ್ಸಿಲ್ ಒಳಗೆ ಇರುವಂತದ್ದು ಯಾವ್ದ್ರಿ, ಗ್ರಾಫೈಟ್ ಅನ್ನುವಂಥದ್ದು. ಸೀಸ ಒಳಗ ಸೀಸ ಇರಂಗಿಲ್ಲ. ಸೀಸ್ ಒಳಗೆ ಏನಿರ್ತಪ್ಪ ಅಂದ್ರ ಗ್ರಾಫೈಟ್ ಇರ್ತತಿ. ಅದೇನು ಬ್ಲ್ಯಾಕ್ ಒಂದ್ ಸ್ವಲ್ಪ ಕಲರ್ ಇರುತ್ತಲ್ರಿ, ಅದು ಗ್ರಾಫೈಟ್. ಅಕಸ್ಮಾತ್ ಸಣ್ಣ ಹುಡುಗರ ಏನಾರ ಅಕಸ್ಮಾತ್ ಅದು ಬ್ಲ್ಯಾಕ್ ಇದಿತ್ತಂತಿಕೋರಿ, ಅದನ್ನ ಇದ್ರೊಳಗೆ ಅದು ಏನದು ಕರೆಂಟಿಂಗ್ ಇದ್ರೊಳಗೆ ಹೋಲ್ಡ್ರದು ಹಾಕಿರಪ್ಪ ಅಂತಂದ್ರ ಅದ್ರ ಮೂಲಕ ಕರೆಂಟ್ ಪಾಸ್ ಆಕೈತಿ. ಅದು ಡೇಂಜರಸ್ ಆಗುತ್ತೆ. ಅದಕ್ಕೆ ಏನಪ್ಪಾ ಅಂತಂದ್ರ ಇದನ್ನ ಇದ್ರೊಳಗೆ ಸೀಸ್ ಒಳಗ ಇದ್ದಾಗ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕ್ರಿ. ಸೀಸ್ ಒಳಗೆ ಇರೋದು ಯಾವ್ದ್ರಿ, ಗ್ರಾಫೈಟ್. ಸೀಸ್ ಒಳಗೆ ಸೀಸ್ ಇರಂಗಿಲ್ಲ. ಸೀಸ್ ಒಳಗೆ ಏನಿರ್ತಪ್ಪ ಅಂತಂದ್ರ ಗ್ರಾಫೈಟ್ ಇರ್ತತಿ. ನೆಕ್ಸ್ಟ್ ನೋಡ್ರಿ, ಮೂರನೇದು ಯಾವ್ದಪ್ಪ ಅಂತಂದ್ರ
ಎಲ್ಲಾ ಲೋಹಗಳು ಹೊಳೆಯುತ್ತವೆ. ಎಲ್ಲಾ ಲೋಹಗಳು ಹೊಳೆಯುತ್ತವೆ, ಶೈನಿಂಗ್ ನೇಚರ್ ಅನ್ನ ಹೊಂದಿರುತ್ತಾವ. ಯಾವ್ರಿ? ಎಲ್ಲಾ ಲೋಹಗಳು. ಆದ್ರೆ ಇವೇನಪ್ಪಾ ಅಂತಂದ್ರ ಅಲೋಹಗಳು ಹೊಳೆಯುವುದಿಲ್ಲ. ಅಲೋಹಗಳು ಹೊಳೆಯುವುದಿಲ್ಲ. ಇವು ಹೊಳೆಯುವಂತ ಉದಾಹರಣೆ ಯಾವ ಬರ್ತಪ್ಪ ಅಂತಂದ್ರೆ ಗೋಲ್ಡ್. ಗೋಲ್ಡ್ ಅಂತಂದ್ರೆ ಏನ್ರಿ? ಬಂಗಾರ. ಆಮೇಲೆ ಸಿಲ್ವರ್. ಆಮೇಲೆ ಯಾವ್ದು ಬರ್ತದ್ರಿ? ಪ್ಲಾಟಿನಮ್. ಇವೆಲ್ಲ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಲೋಹಗಳು ಹೊಳಿತಾವ. ಆದ್ರೆ ಇದನ್ನ ಕೇಳಂಗಿಲ್ಲ. ನಿಮ್ಗೆ ಏನ್ ಕೇಳ್ತಾರಪ್ಪ ಅಂದ್ರ ಅಲೋಹಗಳು ಹೊಳೆಯಂಗಿಲ್ಲ. ಆದ್ರೆ ಕೆಲವೊಂದು ಅಲೋಹಗಳು ಹೊಳೆಯುತ್ತವೆ. ಅವು ಯಾವಪ್ಪ ಅಂತಂದ್ರ ಗ್ರಾಫೈಟ್ ಮತ್ತು ಅಯೋಡಿನ್. ಇವನ್ ಕೇಳ್ತಾರೆ. ಗ್ರಾಫೈಟ ಮತ್ತು ಅಯೋಡಿನ್ ಇವು ಅಲೋಹಗಳಾಗಿದ್ರನು ಏನಕ್ಕಪ್ಪ ಅಂದ್ರ ಹೊಳಿತಾವ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಲೋಹಗಳು ಹೊಳಿತಾವ, ಆ ಲೋಹಗಳು ಹೊಳೆಯಂಗಿಲ್ಲ. ಆದ್ರ ಗ್ರಾಫೈಟ್ ಮತ್ತು ಅಯೋಡಿನ್ ಏನಕ್ಕಪ್ಪ ಅಂದ್ರ ಹೊಳೆಯುತ್ತವೆ. ಗ್ರಾಫೈಟ್ ಮತ್ತು ಅಯೋಡಿನ್ ಹೊಳೆಯುತ್ತವೆ. ಇವನ್ನೆಲ್ಲ ನೆನ್ಪಿಟ್ಕೊಂತ ಬರ್ರಿ. ಪಾದರಸ, ಗ್ಯಾಲಿಯಂ, ವಿದ್ಯುತ್ ವಾಹಕಗಳು ಯಾವ, ಆಮೇಲೆ ಅವಾಹಕಗಳಾಗಿದ್ದಂತಂದ್ರು ಗ್ರಾಫೈಟ್ ಅನ್ನೋ ಒಂದು ಅಲೋಹ ಐತಿ. ಆದ್ರೂ ಏನಕ್ಕಪ್ಪ ಅಂದ್ರೆ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಬಿಡ್ತತಿ. ಆಮೇಲೆ ನಾರ್ಮಲ್ ಆಗಿ ಲೋಹಗಳು ಹೊಳೆಯುತ್ತವೆ, ಆದ್ರ ಅಲೋಹಗಳು ಹೊಳೆಯಂಗಿಲ್ಲ. ಆದ್ರೆ ಎಕ್ಸೆಪ್ಷನ್ ಯಾವ ಬರ್ತಾವ್ರಿ? ಗ್ರಾಫೈಟ್ ಮತ್ತು ಅಯೋಡಿನ್ ಬರ್ತಾವ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರ ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿವೆ, ಅಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿಲ್ಲ. ಉಷ್ಣವಾಹಕಗಳು, ಉಷ್ಣ ಅಂತಂದ್ರೆ ಏನ್ರಿ? ಹೀಟ್ ಅನ್ನ ತಮ್ಮ ಮೂಲಕ ಹರಿಬಿಡುತ್ತವೆ. ಉಷ್ಣವಾಹಕಗಳು ಇವೇನಪ್ಪಾ ಅಂತಂದ್ರ ಉಷ್ಣ ಅವಾಹಕಗಳು. ಉಷ್ಣ ಏನ್ರಿ? ಅವಾಹಕಗಳು ತಮ್ಮ ಮೂಲಕ ಉಷ್ಣವನ್ನ, ಹೀಟನ್ನ ಹರಿಬಿಡುವಂಗಿಲ್ಲ. ಆಮೇಲೆ ಇನ್ನೊಂದ್ ನೋಡ್ರಿ, ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತವೆ. ಯಾವ್ರಿ? ಲೋಹಗಳು. ಈ ಕಡೆ ಬರ್ತಿದ್ದಲ್ಲ, ಲೋಹಗಳು ಗಟ್ಟಿಯಾಗಿರುತ್ತವೆ ಅಂದ್ರೆ ಹಾಡ ಇರ್ತಾವ್ರಿ. ಯಾವ? ಲೋಹಗಳು. ಇವೇನಿರ್ತಪ್ಪ ಅಂತಂದ್ರ ಮೃದು ಆಗಿರುತ್ತವೆ. ಮೃದುವಾಗಿರುತ್ತವೆ. ಮತ್ತೆ ಈ ಲೋಹಗಳು ಗಟ್ಟಿಯಾಗಿರ್ತಾವು. ಅದ್ರೊಳಗೆ ಎಕ್ಸೆಪ್ಷನ್ ಬರ್ತಾವ್ರಿ. ಯಾವಪ್ಪ ಅಂತಂದ್ರ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇವುಗಳನ್ನ ಈಸಿಯಾಗಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಚಾಕುಲೆ ಕಟ್ ಮಾಡ್ಬೋದ್ರಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ನೋಡ್ರಿ, ಸಾಮಾನ್ಯವಾಗಿ ಲೋಹಗಳು ಗಟ್ಟಿಯಾಗಿರುತ್ತವೆ. ಆದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಯಾವ ಬರ್ತಾವ್ರಿ? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನ ಇರಂಗಿಲ್ಲ, ಗಟ್ಟಿಯಾಗಿರಂಗಿಲ್ಲ. ಅಲೋಹಗಳು ಏನಿರ್ತಾವಪ್ಪ ಅಂತಂದ್ರ ಮೃದುವಾಗಿರುತ್ತವೆ. ಆದ್ರ ವಜ್ರ ಅನ್ನೋದು ಏನಪ್ಪಾ ಅಂತಂದ್ರ ಅಲೋಹ ಆಗೈತಿ. ಅದು ಏನಾಗೈತ್ರಿ? ಗಟ್ಟಿ ಆಗೈತಿ. ವಜ್ರ ಅನ್ನೋದು ಏನಾಗೈತಿ? ಅಲೋಹ ಆಗೈತಿ. ಯಾಕಂದ್ರ ಅದು ಕಾರ್ಬನ್ ದಿಂದ ಆಗಿರ್ತತಿ. ಆಮೇಲೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಕಾರ್ಬನ್ ಬಹುರೂಪ ಅದ. ಅದಕ್ಕೆ ಕಾರ್ಬನ್ ಅನ್ನೋದು ಏನಪ್ಪಾ ಅಂತಂದ್ರೆ ಅದೊಂದು ಅಲೋಹ. ಅದಕ್ಕೆ ಏನಪ್ಪಾ ಅಂದ್ರೆ ವಜ್ರ ಅಲೋಹ. ಅಲೋಹ ಆಗಿತ್ತಂದ್ರು ಅದೇನಾಗೈತಿ? ಗಟ್ಟಿ ಆಗೈತಿ. ಅರ್ಥ ಆತ್ರಿ? ಆಮೇಲೆ ಇನ್ನೊಂದ್ ನೋಡ್ರಿ, ಸಿಲಿಕಾನ್ ಕಾರ್ಬೈಡ್. ಯಾವುದು? ಸಿಲಿಕಾನ್ ಕಾರ್ಬೈಡ್. ಇದನ್ನು ಎಕ್ಸಾಮ್ದಾಗ ಕೇಳಿದಾರೆ. ಎರಡನೇ ಅತಿ ಗಟ್ಟಿಯಾದ ವಸ್ತು. ಅವ್ರ ಅಕಸ್ಮಾತ್ ಏನಪ್ಪಾ ಅಂತಂದ್ರ ಲೋಹಗಳು ಗಟ್ಟಿಯಾಗಿರ್ತಾವ, ಇವೇನಪ್ಪಾ ಅಂದ್ರ ಅಲೋಹಗಳು ಮೃದುವಾಗಿರ್ತಾವ. ಆದ್ರ ಅಲೋಹಗಳಲ್ಲಿನ ಗಟ್ಟಿಯಾಗಿರುವಂತದ್ದು ಯಾವ್ದ್ರಿ? ವಜ್ರ. ಅದು ಅಕಸ್ಮಾತ್ ನೀವು ಜಗತ್ತಿನಲ್ಲಿ ಅತಿ ಗಟ್ಟಿಯಾಗಿರುವಂತ ವಸ್ತು ಅಂತ ಕೇಳಿದ್ರೆ ವಜ್ರನ. ಎರಡನೇ ಅತಿ ಗಟ್ಟಿಯಾದ ವಸ್ತು ಏನ್ರಿ? ಸಿಲಿಕಾನ್ ಕಾರ್ಬೈಡ್. ಅಥವಾ ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಕಾರ್ಬೋರೆಂಡಮ್ ಅಂತ ಕರೀತಾರ. ಇವೆಲ್ಲ ಲಾಸ್ಟ್ ಎಕ್ಸಾಮ್ದಾಗ ಕೇಳಿದ್ದು ಕ್ವಶನ್ಗಳು. ಕಾರ್ಬೋರೆಂಡಮ್ ಯಾವ್ದಿದು? ಸಿಲಿಕಾನ್ ಕಾರ್ಬೈಡ್ ಏನಂತಾರು? ಕಾರ್ಬೋರೆಂಡಮ್ ಅಂತಾರ. ಇದು ಸ್ಪೆಷಲ್ ಕ್ಯಾರೆಕ್ಟರ್ ಏನ್ರಿ? ಇದು ಎರಡನೇ ಅತಿ ಗಟ್ಟಿಯಾದ ವಸ್ತು. ಒಂದನೇ ಗಟ್ಟಿಯಾದ ವಸ್ತು ಯಾವ್ದ್ರಿ? ವಜ್ರ. ಎರಡನೇ ಗಟ್ಟಿಯಾದ ವಸ್ತು ಸಿಲಿಕಾನ್ ಕಾರ್ಬೈಡ್. ಸಿಲಿಕಾನ್ ಕಾರ್ಬೈಡ್ ಇನ್ನೊಂದು ಹೆಸರಿನ ಕಾರ್ಬೋರೆಂಡಮ್. ಇಲ್ಲಿ ನೋಡ್ರಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನಿರ್ತಾವಪ್ಪ ಅಂದ್ರೆ ಮೃದುವಾಗಿರ್ತಾವ. ಅವು ಲೋಹಗಳಾಗ್ಯಾವು, ಅದು ಗಟ್ಟಿಯಾಗಿರ್ಬೇಕಾಗಿತ್ತು. ಆದ್ರೆ ಗಟ್ಟಿಯಾಗಿಲ್ಲ. ಅವು ಏನಿರ್ತಾವಪ್ಪ ಅಂದ್ರೆ ಮೃದುವಾಗಿದಾವು. ಅವುಗಳೇನಾಗ್ಯಾವ್ರಿ? ಮೃದು ಆಗಿದಾವು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅತಿ ಹೆಚ್ಚು ಕರಗುವ ಬಿಂದುವನ್ನ ಹೊಂದಿವೆ. ಅತಿ ಹೆಚ್ಚು ಕರಗುವ ಬಿಂದು ಅಂದ್ರೆ ಏನ್ರಿ? ಮೆಲ್ಟಿಂಗ್ ಪಾಯಿಂಟ್. ಅತಿ ಹೆಚ್ಚು ಕರಗುವ ಬಿಂದುವನ್ನ ಹೊಂದಿವೆ ಅಂದ್ರ ಹೆಚ್ಚಿಗೆ ಟೆಂಪರೇಚರ್ ಹೋಗಿ ಏನಕ್ಕಪ್ಪ ಅಂದ್ರೆ ಇವು ಕರಗಾಕ್ ಸ್ಟಾರ್ಟ್ ಆಕಾವ್. ಇವು ಕಡಿಮೆ ಟೆಂಪರೇಚರ್ ಕೊಟ್ರಂದ್ರೆ ಕರಗಾಕ್ ಸ್ಟಾರ್ಟ್ ಆಗಲ್ರಿ. ಇವು ಏನಕ್ಕಪ್ಪ ಅಂದ್ರೆ ಹೆಚ್ಚಿಗೆ ಟೆಂಪರೇಚರ್ ಕೊಟ್ರೆ ಕರಗಾಕ್ ಸ್ಟಾರ್ಟ್ ಆಕಾವ್. ಉದಾಹರಣೆ ಏನಪ್ಪಾ ಅಂತಂದ್ರೆ ಟಂಗ್ಸ್ಟನ್ ಅನ್ನುವಂಥದ್ರಿ ಎಷ್ಟೋ ಕರಗತ್ತಪ್ಪ ಅಂದ್ರ 3400 ಡಿಗ್ರಿ ಸೆಲ್ಸಿಯಸ್ ಕೊಟ್ರಪ್ಪ ಅಂದ್ರ ಅವಾಗ ಏನಾಗತ್ರಿ? ಕರಗಾಕ್ ಸ್ಟಾರ್ಟ್ ಆಕಾವ್. ಇವೇನಪ್ಪಾ ಅಂತಂದ್ರ ನಾರ್ಮಲ್ ಆಗಿ ಕಡಿಮೆ ಕರಗುವ ಬಿಂದುವನ್ನ ಹೊಂದಿದೆ. ಅಂದ್ರ ಸ್ವಲ್ಪ ಟೆಂಪರೇಚರ್ ಕೊಟ್ಟು ಅಂದ್ರೆ ಇವೇನಕ್ಕಪ್ಪ ಅಂದ್ರ ಕರಗಾಕ್ ಸ್ಟಾರ್ಟ್ ಆಕಾವ್. ಆದ್ರೆ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರ ವಜ್ರ ಎಷ್ಟು ಇದಾಗತ್ರಿ? 5000 ಡಿಗ್ರಿ ಸೆಲ್ಸಿಯಸ್ ಒಳಗ್
ಏನಾಕತ್ತಪ್ಪ ಅಂದ್ರೆ ಕರಗಾಕ್ ಸ್ಟಾರ್ಟ್ ಆಕತ್ತಂತ್ರಿ, ಕರಗಾಕ್ ಸ್ಟಾರ್ಟ್ ಆಗತ್ತಂತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇವುಗಳು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕುಟ್ಯತೆ ಮತ್ತು ಈ ಕಡೆ ಬರ್ತಿದ್ದಿಲ್ಲ ಲೋಹಗಳು, ಲೋಹಗಳು ಅಲೋಹಗಳು. ಇವೇನು ಯಾವ ಗುಣವನ್ನ ಹೊಂದ್ಯಾವಪ್ಪ ಅಂತಂದ್ರ ಕುಟ್ಯತೆ ಮತ್ತು ತನ್ಯತೆ ಗುಣವನ್ನ ಹೊಂದಿದ್ದೇವೆ. ಕುಟ್ಯತೆ ಏನಿದು, ಕುಟ್ಯತೆ ಅಂತಂದ್ರೆ ಏನ, ತನ್ಯತೆ ಅಂತಂದ್ರೆ ಏನ? ಇದು ಕುಟ್ಯತೆಗೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಮಲಿಯಾಬಿಲಿಟಿ. ಇದನ್ನ ಹಿಂಗ ಕೇಳ್ತಾರೆ, ನಿಮಗೆ ಕುಟ್ಯತೆ ಅಂತ ಕೇಳಂಗಿಲ್ಲ, ಮಲಿಯಾಬಿಲಿಟಿ ಅಂತ ಹೇಳಿ ಕೇಳ್ತಾರೆ. ಏನಿದು ಮಲಿಯಾಬಿಲಿಟಿ ಅಂತಂದ್ರೆ ನೋಡ್ರಿ, ಇವುಗಳನ್ನ ಈ ಮೆಟಲ್ಗಳನ್ನ ನೀವು ಸುತ್ತಿಗಿಲಿ ಅದು ಹೊಡ್ರಪ್ಪ ಅಂತಂದ್ರೆ ಇವುಗಳು ಹಾಳೆಯ ರೂಪದಲ್ಲಿ ಕನ್ವರ್ಟ್ ಆಕಾವ್. ಹಾಳೆಯ ರೂಪ ಅಂತೇಳಿ ಬಂತಂತಂದ್ರ ಮಲಿಯಾಬಿಲಿಟಿ, ಹಾಳೆಯ ರೂಪ ಅಂತೇಳಿ ಬಂತಂದ್ರ ಮಲಿಯಾಬಿಲಿಟಿ. ಆಮೇಲೆ ಇನ್ನೊಂದು ಗುಣ ಯಾವ್ದ್ರಿ, ತನ್ಯತೆ. ಕುಟ್ಯತೆ ಬೇರೆ, ತನ್ಯತೆ ಬೇರೆ. ತನ್ಯತೆ ಅಂತಂದ್ರೆ ಏನ, ಡಕ್ಟಿಲಿಟಿ. ತನ್ಯತೆ ಅಂತಂದ್ರೆ ಏನ್ರಿ, ಡಕ್ಟಿಲಿಟಿ. ಇವುಗಳನ್ನ ಸುತ್ತಿಗಿಲಿ ಹೊಡೆದಪ್ಪ ಅಂತಂದ್ರೆ ಏನಕ್ಕಪ್ಪ ಅಂದ್ರ ವಯರ್ ರೂಪದಾಗ ಕನ್ವರ್ಟ್ ಮಾಡಿದ್ವಿ ಅಂತ ಹೇಳ್ತಿಕೋರಿ. ವಯರ್ ತಂತುಗಳ ರೂಪದಲ್ಲಿ, ತಂತುಗಳ ರೂಪದಲ್ಲಿ ಕನ್ವರ್ಟ್ ಆಕಾವು. ಯಾವ, ಡಕ್ಟಿಲಿಟಿ. ಯಾಕಪ್ಪ ಅಂತಂದ್ರ ಲೋಹಗಳು ಅತ್ಯಂತ ಏನಾಗಿರ್ತಾವಪ್ಪ ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ನೀವು ಯಾವಾಗ ಬಿಡ್ಯಾಕ್ ಸ್ಟಾರ್ಟ್ ಮಾಡ್ತಿರಲ್ರಿ, ಆ ಲೋಹಗಳು ಏನಕ್ಕಪ್ಪ ಅಂದ್ರೆ ಕಣಗಳು ಒಂದೊಂದೊಂದು ಬಿಡಂಗಿಲ್ರ. ಅವು ಏನಕ್ಕಪ್ಪ ಅಂದ್ರೆ ಒಂದ್ರ ಮೇಲೆ ಒಂದು ಕುಂತ್ ಏನಕ್ಕಪ್ಪ ಅಂದ್ರೆ ತಿಳುವಾಗಿ ಏನಕ್ಕವ್ರಿ ಲೇಯರ್ ಹಾಕಾವ್. ಅದಕ್ಕೆ ಏನಪ್ಪಾ ಅಂದ್ರೆ ಈ ಕುಟ್ಯತೆ ಮತ್ತು ತನ್ಯತೆ ಗುಣಗಳನ್ನ ಹೊಂದಿವೆ. ನೋಡ್ರಿ ಅವ್ರ ಏನ್ ಕೇಳ್ತಾರಪ್ಪ ಅಂದ್ರೆ ಕುಟ್ಯತೆ ಅಂತಂದ್ರೆ ಏನ್ರಿ, ಹಾಳೆಯ ರೂಪದಲ್ಲಿ. ನೀವು ಒಂದು ಮೆಟಲ್, ಈಗ ಉದಾಹರಣೆ ಗೋಲ್ಡ್ ಅನ್ನೋದೊಂದು ಏನೈತಪ್ಪ ಅಂತಂದ್ರ ಲೋಹ ಐತ್ರಿ, ಅದನ್ನ ನೀವು ಬಡ್ಯಾಕ್ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರ ಅದೇನಾಗತ್ರಿ, ಒಂದ್ ಹಿಂಗ್ ಲೇಯರ್ ಏನಾಗತ್ರಿ, ಹಿಂಗ ಒಂದ್ ಸ್ವಲ್ಪ ಚಪ್ಪಟೆ ಆಕದ ಹಿಂಗ ಏನಾಗತ್ರಿ, ಹಾಳೆಯ ರೂಪ. ಈ ಹಾಳೆ ಹೆಂಗಿರ್ತದಲ್ಲ ಆ ರೂಪವನ್ನ ಪಡೆದುಕೊಳ್ತತಿ. ಆಮೇಲೆ ಅದು ಏನಪ್ಪಾ ಅಂದ್ರೆ ಇನ್ನೊಂದೇನ್ರಿ, ಡಕ್ಟಿಲಿಟಿ. ಅಂದ್ರೆ ವಯರ್ ರೂಪದಾಗ ಅದನ್ನ ನೀವು ಕನ್ವರ್ಟ್ ಮಾಡ್ಬೋದು, ವಯರ್ ರೂಪದಾಗು. ಆದ್ರೆ ಅಲೋಹಗಳ ಮಾಡಕ್ ಬರಂಗಿಲ್ಲ. ಉದಾಹರಣೆ ನೋಡ್ರಿ, ಅಲೋಹಗಳು ಯಾವ ಎಕ್ಸಾಂಪಲ್ ಅಂತಂದ್ರ ಇದ್ದಿಲು ತಗೋರಿ. ಇದ್ದಿಲು ಅನ್ನೋದು ಒಂದು ಅಲೋಹ, ಯಾಕಂದ್ರೆ ಅದು ಕಾರ್ಬನ್ ಇಂದ ಮಾಡಿರ್ತಾರ. ಇದ್ದಿಲು ನೀವು ಬಡ್ರ ಅಂತ ಹೇಳ್ತಿಕೋರಿ, ಅದು ಪುಡಿ 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 ಆಗಿಬಿಡ್ತತಿ. ಅದೊಂದು ಯಾಕಂದ್ರೆ ಅಲೋಹ, ಅದನ್ನ ನೀವು ಹಾಳೆ ರೂಪದಾಗೂ ಕನ್ವರ್ಟ್ ಮಾಡಕ್ ಬರಂಗಿಲ್ಲ, ತಂತಿಗಳ ರೂಪದಾಗೂ ಕನ್ವರ್ಟ್ ಮಾಡಕ್ ಬರಂಗಿಲ್ಲ, ಉದ್ದಗೆ ತಂತಿ ರೂಪದಾಗ ಕನ್ವರ್ಟ್ ಮಾಡಕ್ ಬರಂಗಿಲ್ಲ. ಅದಕ್ಕೇನಪ್ಪಾ ಅಂದ್ರೆ ಇವು ಕುಟ್ಯತೆ ಮತ್ತು ತನ್ಯತೆ ಗುಣಗಳನ್ನ ಹೊಂದಿಲ್ಲ. ಲೋಹಗಳು ಕುಟ್ಯತೆ ಮತ್ತು ತನ್ಯತೆ ಗುಣಗಳನ್ನ ಹೊಂದಿವೆ. ಕುಟ್ಯತೆ ಅಂದ್ರೆ ಏನ್ರಿ, ಮಲಿಯಾಬಿಲಿಟಿ. ಮಲಿಯಾಬಿಲಿಟಿ ಅಂತಂದ್ರೆ ಏನ, ಹಾಳೆಯ ರೂಪ. ಡಕ್ಟ್ ಅಂತಂದ್ರೆ ಏನ್ರಿ, ಪೈಪ್. ಅದನ್ನ ನೆನಪಿಟ್ಕೋರಿ, ವಯರ್ ರೂಪದಾಗ ಮಾಡ್ಬೋದು. ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಗೋಲ್ಡ್ ಅನ್ನೋದನ್ನ, ಗೋಲ್ಡ್ ಅನ್ನೋದ ಕೇವಲ 1 ಗ್ರಾಮ್ ಗೋಲ್ಡ್ ನಿಂದ ನೀವು 2 ಕಿಲೋಮೀಟರ್ ಉದ್ದದ 2 ಕಿಲೋಮೀಟರ್ ಉದ್ದದ ತಂತಿ ರೂಪದಾಗ ಮಾಡ್ಬೋದು ಅಂತ ನೋಡ್ರಿ. ಕೇವಲ 1 ಗ್ರಾಮ್ ಗೋಲ್ಡ್ ಅನ್ನ ನೀವು ಎಷ್ಟು ಉದ್ದ ತಂತಿ ರೂಪದಾಗ ಮಾಡ್ಬೋದ್ರ, ಹಿಂಗ್ ಉದ್ದಗೆ ಎಳೆದು ಮಾಡ್ಬೋದಪ್ಪ ಅಂತಂದ್ರೆ 2 ಕಿಲೋಮೀಟರ್ ತನಕ ಮಾಡ್ಬೋದು ಅಂತ, ಕೇವಲ 1 ಗ್ರಾಮ್ ಗೋಲ್ಡ್ ಅನ್ನು. ಅದಕ್ಕೇನ್ರಿ, ಅತಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವನ್ನ ಹೊಂದಿರುವ ಯಾವಪ್ಪ ಅಂದ್ರೆ ಮೆಟಲ್ಗಳು, ಒಂದನೇದು ಯಾವ್ದ್ರಿ, ಗೋಲ್ಡ್. ಗೋಲ್ಡ್ ಆಮೇಲೆ ಯಾವ್ದ್ರಿ, ಎರಡನೇದ ಸಿಲ್ವರ್. ಎರಡನೇದು ಯಾವ್ದ್ರಿ, ಸಿಲ್ವರ್. ಅರ್ಥ ಆದ್ರಿ. ಕೇವಲ 1 ಗ್ರಾಮ್ ನೀವು ಬಡ್ಯಾಕ್ ಸ್ಟಾರ್ಟ್ ಮಾಡಿರಪ್ಪ ಸುತ್ತಿಗಿಲಿ ಅಂತಂದ್ರೆ ಅದೇನಾಗತ್ರಿ, ಅದನ್ನ ನೀವು ವಯರ್ದಾಗ ಕನ್ವರ್ಟ್ ಮಾಡಕತ್ರಪ್ಪ ಅಂದ್ರೆ 2 ಕಿಲೋಮೀಟರ್ ಉದ್ದತನ ವಯರ್ ತನ ಕನ್ವರ್ಟ್ ಮಾಡ್ಬೋದು ಅಂತ ವಯರ್ ರೂಪದಾಗ. ಅದನ್ನ ಗೋಲ್ಡನ್. ಅತಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣಗಳನ್ನು ಹೊಂದಿದೆ ಯಾವ್ದ, ಗೋಲ್ಡ್ ಮತ್ತು ಸಿಲ್ವರ್. ನೆಕ್ಸ್ಟ್ ನೋಡ್ರಿ, ಲೋಹಗಳು. ಲೋಹಗಳು ಏನಪ್ಪಾ ಅಂತಂದ್ರ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುತ್ತವೆ. ಒಂದ್ ನೆನಪಿಟ್ಕೋರಿ, ಕೆಮಿಸ್ಟ್ರಿ ಒಳಗೆ ಯಾವ್ದು ಬಿಟ್ಟು ಕೊಡ್ತಾವಲ್ರಿ ಅದೇನಪ್ಪಾ ಅಂತಂದ್ರ ಪಾಸಿಟಿವ್ ಅನ್ನ ಚಿಹ್ನೆಯನ್ನ ಹೊಂದತ್ರಿ. ಯಾವುದು ಬಿಟ್ಟು ಕೊಡ್ತತಲ್ರಿ ಕೆಮಿಸ್ಟ್ರಿ ಒಳಗ ಅದಕ್ಕೇನಪ್ಪಾ ಅಂದ್ರ ಪಾಸಿಟಿವ್ ಚಿಹ್ನೆ. ಅದೇನ್ರಿ, ಪಾಸಿಟಿವ್ ಚಿಹ್ನೆ. ಇದೇನಪ್ಪಾ ಅಂತಂದ್ರ ಅಲೋಹಗಳು ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತವೆ. ಈ ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡ್ತಾವ. ಉದಾಹರಣೆ ಅಂತಂದ್ರೆ ನೋಡ್ರಿ, ಈಗ ಒಂದು ಕಬ್ಬಿನ ಐತಿ, ಕಬ್ಬಿನ ನೋಡಿದ್ರಿ Fe. ಅದೇನಪ್ಪಾ ಅಂದ್ರೆ ಅದ್ರೊಳಗ ಅತಿ ಹೆಚ್ಚು ಎಲೆಕ್ಟ್ರಾನ್ಗಳು ಹೊಂದಿರ್ತಾವ್ರಿ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತಾವ. ಅಂದ್ರೆ ವೇಲೆನ್ಸಿ ಎಲೆಕ್ಟ್ರಾನ್ ಅಂದ್ರೆ ಏನ್ರಿ, ಹೊರ ಕವಚದಲ್ಲಿರುವಂತ ಎಲೆಕ್ಟ್ರಾನ್ಗಳು. ಅವುಗಳನ್ನ ಬಿಟ್ಟು ಕೊಡುವಂತ ಸಾಮರ್ಥ್ಯವನ್ನ ಹೊಂದಿರ್ತೀವಿ. ಯಾವ್ರಿ, ಲೋಹಗಳು. ಬಿಟ್ಟು ಕೊಟ್ಟಾಗ ಏನಕ್ಕಪ್ಪ ಅಂದ್ರೆ ಪಾಸಿಟಿವ್ ಗುಣವನ್ನ ಹೊಂದ್ಯಾವ. ಈಗ 2 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ಟು ಅಂತ ಹೇಳ್ತಿಕೋರಿ, Fe+2 ಅಂತ ಆಕತಿ. ಅದ 3 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ತೀವಿ ಅಂತಂದ್ರೆ Fe+3 ಆಗುತ್ತೆ. ಹಂಗ 5 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡ್ತಾರೆ Fe+5 ಆಗುತ್ತೆ. ಇದು ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುವ ಗುಣ. ಯಾವ್ದು ಸ್ವೀಕರಿಸಲ್ಲ ಅದೇನಪ್ಪಾ ಅಂತಂದ್ರೆ ನೆಗೆಟಿವ್ ಚಿಹ್ನೆಯನ್ನ ಹೊಂದತಿ. ಯಾವ್ದು ಸ್ವೀಕಾರ ಮಾಡೋದಲ್ಲ ಅದು ನೆಗೆಟಿವ್ ಚಿಹ್ನೆಯನ್ನ ಹೊಂದತಿ. ಉದಾಹರಣೆ ಏನಪ್ಪಾ ಅಂದ್ರೆ ಅಲೋಹ ಒಳಗೆ ಯಾವ್ದು ಬರತ್ರಿ, ಆಕ್ಸಿಜನ್ ತಗೋರಿ. ಆಕ್ಸಿಜನ್ ತಗೋರಿ. ಈ ಆಕ್ಸಿಜನ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಕೊಡು ಗುಣ ಇರಂಗಿಲ್ರಿ. ಇದೇನಪ್ಪಾ ಅಂದ್ರೆ ಸ್ವೀಕರಿಸುವ ಗುಣ ಹೊಂದೈತಿ. ದಾನಿ ಅಂತಂದ್ರೆ ಯಾವ್ದು ಬರತ್ರಿ, ದಾನ ಮಾಡೋದು ಯಾವ್ದ, ಲೋಹಗಳು. ದಾನ ಮಾಡಿದ್ಪ ಅಂತಂದ್ರೆ ಅದೇನ ಹೊಂದತಿ, ಪಾಸಿಟಿವ್ ಗುಣವನ್ನ ಹೊಂದೈತಿ.
ಅದಕ್ಕೆ ಏನಂತಾರ್ರಿ ಪಾಸಿಟಿವ್ ಚಿಹ್ನೆ ಇರ್ತೈತಿ. ಯಾರು ದಾನ ಮಾಡ್ತಾರಲ್ಲ ಅವ್ರು ಪಾಸಿಟಿವಿಟಿ ಇರ್ತೈತಿ ಅವ್ರ ಕಡೆ. ಅದಕ್ಕೆ ಏನಪ್ಪಾ ಅಂದ್ರೆ ಪಾಸಿಟಿವ್ ಗುಣ ಅಂತ ಬರಿಬೇಕು. ಯಾವ್ದು ಸ್ವೀಕಾರ ಮಾಡ್ತಲ್ಲ ಅದ್ ನೆಗೆಟಿವ್ ಗುಣವನ್ನ ಹೊಂದೈತಿ. ಆಕ್ಸಿಜನ್, ಈ ಆಕ್ಸಿಜನ್ 2 ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡಿದ್ಪಾ ಅಂತಂದ್ರ O-2 ಅಂತ ಬರ್ತೈತಿ, O2 -2 ಅಂತ ಬರ್ತೈತಿ. ಅದೇ ರೀತಿ 3 ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡಿದ್ಪಾ ಅಂತಂದ್ರೆ -3 ಅಂತ ಬರ್ತೈತಿ. ಎಷ್ಟು ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡೈತೆ ಅನ್ನೋದು ಏನಪ್ಪಾ ಅಂದ್ರೆ ಅಕಸ್ಮಾತ್ ಮೈನಸ್ ಬಂತಂದ್ರೆ ಸ್ವೀಕಾರ ಮಾಡೈತೆ ಅಂದಂಗ, 3 ಬಂತಂದ್ರೆ 3 ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡೈತೆ ಅಂದಂಗ, ಪ್ಲಸ್ ಅಂದ್ರೆ ಏನ್ರಿ ಬಿಟ್ಟು ಕೊಟ್ಟತಂದಂಗ. ಎಷ್ಟು ಬಿಟ್ಟು ಕೊಟ್ಟತ ಅನ್ನೋದ್ರ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗತ್ರಿ. ಎಷ್ಟು ಎಲೆಕ್ಟ್ರಾನ್ಗಳ ಮ್ಯಾಗ ಬರ್ದಿರ್ತಲ್ರಿ ಅದ್ರ ಮೇಲೆ. ಲೋಹಗಳು ಏನಪ್ಪಾ ಅಂದ್ರೆ ಬಿಟ್ಟು ಕೊಡ್ತಾವು, ಅಲೋಹಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸ್ವೀಕರಿಸುತ್ತವೆ. ಆಮೇಲೆ ಇವೇನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಡಿಫರೆನ್ಸಸ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಡಿಫರೆನ್ಸಸ್. ಇನ್ನೊಂದೆರಡು ಡಿಫರೆನ್ಸ್ ಬರ್ತಾವ ನೋಡ್ರಿ. ಇನ್ನೊಂದು ನೋಡ್ರಿ, ಇದೊಂದು ಡಿಫರೆನ್ಸ್ ಎಕ್ಸಾಮ್ ಅಂತ ಕೇಳಿದಾರು. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ, ಆಮ್ಲಜನಕದೊಂದಿಗೆ ವರ್ತಿಸಿ ಏನು ಕೊಡ್ತಾವಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನ ಕೊಡ್ತಾವು. ಪ್ರತ್ಯಾಮ್ಲೀಯ ಆಕ್ಸೈಡ್, ಪ್ರತ್ಯಾಮ್ಲೀಯ ಅಂತಂದ್ರೆ ಏನ್ರಿ ಬೇಸ್ ಅಂದ್ರೆ ಏನ್ರಿ pH ವ್ಯಾಲ್ಯೂ ಇಟ್ಟಿರ್ತತಿ 700 ಮ್ಯಾಗ ಇರ್ತತಿ. ಪ್ರತ್ಯಾಮ್ಲೀಯ ಏನಪ್ಪಾ ಅಂದ್ರ ಆಕ್ಸೈಡ್ ಗಳನ್ನ ಕೊಡುತ್ತವೆ. ಪ್ರತ್ಯಾಮ್ಲೀಯ ಆಕ್ಸೈಡ್ ಗಳನ್ನ ಕೊಡುತ್ತವೆ. ಎದ್ರ ಜೊತೆ ವರ್ತಿಸಿ? ಆಕ್ಸಿಜನ್ ಜೊತೆ ವರ್ತಿಸಿ. ಇವೇನಪ್ಪಾ ಅಂದ್ರ ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಯಾವುದನ್ನ ಕೊಡ್ತಾವು? ಇವ ಆಮ್ಲೀಯ ಗುಣವನ್ನ ಕೊಡ್ತಾವು. ಆಮ್ಲೀಯ ಗುಣವನ್ನ ಕೊಡ್ತಾವು. ನೋಡ್ರಿ, ಪ್ರತ್ಯಾಮ್ಲೀಯ ಗುಣವನ್ನ ಹೆಂಗ್ ಕಂಡುಹಿಡಿಬಹುದು? ಈ ಕೆಂಪು ಲಿಟ್ಮಸ್ ಏನಾಕತ್ರಿ? ಪ್ರತ್ಯಾಮ್ಲೀಯ ಐತಂದ್ರೆ ಏನಾಕತ್ರಿ? ಕೆಂಪು ಲಿಟ್ಮಸ್ ನೀಲಿ ಆಕತಿ. ಆಮ್ಲೀಯ ಐತಂದ್ರೆ ಏನಾಗತ್ತ? ನೀಲಿ ಲಿಟ್ಮಸ್ ಏನಾಗತ್ತ? ಕೆಂಪು ಆಗತ್ತ. ಡೇಂಜರ್ ಬಂತಂದ್ರೆ ಏನ್ರಿ? ಆಮ್ಲ ಅದ. ಡೇಂಜರ್ ಯಾವ ಕಲರ್ ಆಕತಿ? ಕೆಂಪು ಕಲರ್ ಆಕತಿ. ಸೊ ಆಮ್ಲೀಯ ಗುಣವನ್ನ ಎದರಿಂದ ಸೂಚನೆ ಆಕತಿ? ಲಿಟ್ಮಸ್ ಕಾಗದ ಎದರಿಂದ ಇದಕ್ಕೆ ಬದಲಾವಣೆ ಆಕತಿ? ಕೆಂಪಕ್ಕೆ ಬದಲಾವಣೆ ಆಗತಿ. ಅಂದ್ರೆ ಡೇಂಜರ್ಗೆ ಬದಲಾವಣೆ ಆಗತ್ತ. ಯಾವ್ದು ಡೇಂಜರ್ಗೆ ಬದಲಾವಣೆ ಆಗತ್ತಲ್ಲ ಅದು ಆಮ್ಲೀಯ ಗುಣ. ಯಾವ್ದು ಉಲ್ಟಾ ನೀಲಿ ಗುಣ ಬದಲಾವಣೆ ಆಗತ್ತಲ್ರಿ ಲಿಟ್ಮಸ್ ಕಾಗದ, ಅದು ಪ್ರತ್ಯಾಮ್ಲೀಯ ಗುಣ. ಲೋಹಗಳು ಏನ್ ಮಾಡ್ತಾವು? ಪ್ರತ್ಯಾಮ್ಲೀಯ ಆಕ್ಸೈಡ್ ಗಳನ್ನ ನೀಡ್ತಾವು. ಇವೇನ್ ಮಾಡ್ತಾವಪ್ಪ ಅಂತಂದ್ರ ಆಮ್ಲೀಯ ಆಕ್ಸೈಡ್ ಗಳನ್ನ ನೀಡ್ತಾವು. ಆಮ್ಲೀಯ ಆಕ್ಸೈಡ್ ಗಳನ್ನ ನೀಡ್ತಾವು. ನೋಡ್ರಿ, ನೆಕ್ಸ್ಟ್ ಏನ್ ಬರೋದಪ್ಪ ಅಂತಂದ್ರ ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳಿದಂತ 1 ಲೈನರ್ ಕ್ವಶನ್ ಬರ್ತಾವ ನೋಡ್ರಿ. ಯಾವಪ್ಪ ಅಂತಂದ್ರ ಅತಿ ಹಗುರವಾದ ಲೋಹ, ಅತಿ ಹಗುರವಾದ ಲೋಹ, ಅತಿ ಹಗುರವಾದ ಲೋಹ ಅಂತ ಹೇಳಿ ಎಕ್ಸಾಮ್ ದಾಗ ಕೇಳಿರಪ್ಪ ಅಂತಂದ್ರ ಏನ್ ಹಾಕ್ಬೇಕು? ಲೋಹ ಬಗ್ಗೆ ಕೇಳಿದಾರೆ ಅವ್ರ. ಏನ್ ಹಾಕ್ಬೇಕಪ್ಪ ಅಂತಂದ್ರ ಲಿಥಿಯಂ. ಅತಿ ಹಗುರವಾದ ಲೋಹ ಯಾವ್ದ್ರಿ? ಲಿಥಿಯಂ. ಅತಿ ಭಾರವಾದ ಲೋಹ ಅಂತ ಕೇರ ಇದನ್ನ ಅಬ್ಸರ್ವ್ ಮಾಡ್ರಿ. ಲೋಹ ಅಲೋಹದ ಕೇಳತ್ತಿಲ್ಲ ಅವ್ರ, ಲೋಹ ಬಗ್ಗೆ ಕೇಳತ್ತವ. ಲೋಹ ಯಾವ್ದಪ್ಪ ಅಂತಂದ್ರ ಆಸ್ಮಿಯಂ. ಯಾವ್ದ್ರಿ? ಆಸ್ಮಿಯಂ. ಅದೇ ರೀತಿ ಅತಿ ಹಗುರವಾದ ಅಲೋಹ ಕೇಳಿರಂತಂದ್ರ ಅವ್ರ ಲೋಹ ಕೇಳ್ಯಾರೋ ಅಲೋಹ ಕೇಳ್ಯಾರೋ. ಆಪ್ಷನ್ ದಾಗ ಲಿಥಿಯಂ ಕೊಡ್ತಾರೋ, ಆಮೇಲೆ ಅಲೋಹದ ಬಗ್ಗೆನೂ ಕೊಡ್ತಾರ. ಅತಿ ಹಗುರವಾದ ಅಲೋಹ ಅಂದ್ರೆ ಯಾವ್ದ್ರಿ? ಹೈಡ್ರೋಜನ್. ಹೈಡ್ರೋಜನ್. ನೋಡ್ರಿ, ಅಲೋಹ ಬಂದ್ರ ಯಾವಾಗಿದ್ರು ಏನಿರ್ತಪ್ಪ ಅಂತಂದ್ರ ದ್ರವ ಅನಿಲ ಸ್ಥಿತಿ ಒಳಗ ಇರ್ತಾವ. ಅನಿಲ ಸ್ಥಿತಿ ಒಳಗ ಜಾಸ್ತಿ ಇರ್ತಾವ ಅಲೋಹಗಳು. ನೋಡ್ರಿ, ಆಮೇಲೆ ಅತಿ ಭಾರವಾದ ಅಲೋಹ ಅಂದ್ರೆ ಏನ್ರಿ? ಭಾರವಾದ. ಹಗುರವಾದದ್ದು ಹೈಡ್ರೋಜನ್. ಭಾರವಾದ ಅಲೋಹ ಅಂತ ಕೇರಪ್ಪ ಅಂದ್ರೆ ಟೆಲ್ಯೂರಿಯಂ. ಯಾವ್ದ್ರಿ? ಟೆಲ್ಯೂರಿಯಂ. ಟೆಲ್ಯೂರಿಯಂ ಅಂತ ಬರುತ್ತೆ. ಆಮೇಲೆ ಭೂತೊಗಟೆಯಲ್ಲಿ ಅಂದ್ರ ಅರ್ತ್ ಕ್ರಸ್ಟ್ ಒಳಗ, ಭೂತೊಗಟೆ ಒಳಗ ಅಥವಾ ಅರ್ತ್ ಕ್ರಸ್ಟ್ ಒಳಗ ಸಿಗುವಂತಹ ಅತಿ ಹೆಚ್ಚು ದೊರೆಯುವಂತ ಅಲೋಹ, ಅರ್ತ್ ಕ್ರಸ್ಟ್ ಒಳಗ ದೊರೆಯುವಂತ ಅಲೋಹ ಯಾವ್ದಂತ ಕೇರ್ ಏನ್ ಹೇಳ್ಬೇಕು? ಆಕ್ಸಿಜನ್. ಯಾವ್ದ್ರಿ? ಅಲೋಹ ಬಗ್ಗೆ ಆಕ್ಸಿಜನ್. ಆಮೇಲೆ ಅತಿ ಕ್ರಿಯಾಶೀಲ ಅಲೋಹ. ಕ್ರಿಯಾಶೀಲ ಅಂತಂದ್ರೇನ್ರಿ? ರಿಯಾಕ್ಟಿವ್. ಅಂದ್ರ ಅವನದು ನೀವು ಅಕಸ್ಮಾತ್ ಗಾಳಿ ತಂದಿಟ್ರಿ ಅಂತ ತಿಳ್ಕೊರಿ, ಜಲ್ದಿ ಏನಕ್ಕಪ್ಪ ಅಂದ್ರೆ ರಿಯಾಕ್ಟ್ ಮಾಡ್ತಾವ. ರಿಯಾಕ್ಟ್ ಮಾಡೋದಂದ್ರೆ ಹೆಂಗಕ್ಕಪ್ಪ ಅಂತಂದ್ರೆ ಉದಾಹರಣೆ ಅಂತಂದ್ರೆ ಈಗ ಇದನ್ನ ತಗೋರಿ, ಸೋಡಿಯಂ ತಗೋರಿ. ಆ ಸೋಡಿಯಂ ನೀವು ಅಕಸ್ಮಾತ್ ಹೊರಗೆ ಬಂದು ಇಟ್ರಿ ಅಂತ ತಿಳ್ಕೊರಿ ವಾತಾವರಣದಾಗ, ಅದು ಆಕ್ಸಿಜನ್ ಜೊತೆ ವರ್ತನೆ ಮಾಡಿ ಬೆಂಕಿಯನ್ನು ಬಿಡುಗಡೆ ಮಾಡ್ತದ್ರಿ. ಅದಕ್ಕೆ ಅವ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸೀಮೆಯೊಳಗೆ ಇದು ಮಾಡ್ತಾರ, ಶೇಖರಿಸಿ ಇಡ್ತಾರ. ಅತಿ ಕ್ರಿಯಾಶೀಲವಾದಂತ ಅಲೋಹ ಕೇರ್ ಅಂತ ತಿಳ್ಕೊರಿ ಅವ್ರು. ನೋಡ್ರಿ, ಅಲೋಹ ಕೇಳಿರಪ್ಪ ಅಂತಂದ್ರ ಫ್ಲೋರಿನ್ ಅಂತ ಹೇಳ್ಬೇಕು. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕ್ರೆ ಫ್ಲೋರಿನ್ ಅಂತ ಹೇಳ್ಬೇಕ. ಅತಿ ಕ್ರಿಯಾಶೀಲವಾದ ಲೋಹ ಅಂತ ಕೇರ ಪೊಟ್ಯಾಷಿಯಂ.
ಎರಡನೇ ಲೋಹ ಯಾವ್ದಪ್ಪ ಅಂತಂದ್ರ ಸೋಡಿಯಂ. ನೋಡ್ರಿ ಅಲೋಹ ಯಾವ್ದು ಕೇಳ್ತಾರು, ಲೋಹ ಯಾವ್ದು ಕೇಳ್ತಾರು ಅಬ್ಸರ್ವ್ ಮಾಡ್ರಿ. ನೋಡ್ರಿ ಹಗುರವಾದ ಲೋಹ ಅಂತ ಕೇರಿ ಯಾವ್ದು ಹೇಳ್ಬೇಕು, ಲಿಥಿಯಂ. ಭಾರವಾದ ಲೋಹ ಅಂತಂದ್ರ ಆಸ್ಮಿಯಂ. ಅಲೋಹ ಅಂತ ಕೇರಿ ಅಂದ್ರ ಹೈಡ್ರೋಜನ್. ಆಮೇಲೆ ಭಾರವಾದ ಅಲೋಹ ಅಂತಂದ್ರ ಟೆಲ್ಯೂರಿಯಂ. ಅರ್ಥ ಕ್ರಸ್ಟ್ ಹೋಗಿರುವಂತ ಆಬ್ವಿಯಸ್ಲಿ ಯಾವಾಗಿದ್ರು ನೋಡ್ರಿ ಅಲೋಹ ಅಂತಂದ್ರ ಗ್ಯಾಸ್ ಒಳಗಿರ್ತಾವ. ಅಲೋಹ ಯಾವ್ದಪ್ಪ ಅಂದ್ರೆ ಅರ್ಥ ಕ್ರಸ್ಟ್ ಸಿಗುವಂತ ಅತಿ ಹೆಚ್ಚು ಅಲೋಹ ಅಂದ್ರ ಆಕ್ಸಿಜನ್. ಕ್ರಿಯಾಶೀಲ ಅಲೋಹ ಬಂತಂದ್ರ ಕ್ಲೋರಿನ್. ಕ್ರಿಯಾಶೀಲ ಲೋಹ ಬಂತಂದ್ರ ಪೊಟ್ಯಾಸಿಯಂ ಒಂದೇದ, ಎರಡನೇ ಸೋಡಿಯಂ. ಅದಕ್ಕೆ ಇವ್ನು ಏನ್ ಮಾಡ್ತಾರಪ್ಪ ಅಂತಂದ್ರ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಕಾರಣ ಅಂತ ಕೇರ್ ಏನ್ ಹೇಳ್ಬೇಕು ನೀವು, ಅವುಗಳು ಅತಿ ಹೆಚ್ಚು ರಿಯಾಕ್ಟಿವ್ ಅನ್ನ ಹೊಂದಿರುತ್ತವೆ. ಅತಿ ಹೆಚ್ಚು ರಿಯಾಕ್ಟಿವ್ ಅನ್ನ ಹೊಂದಿರುತ್ತವೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಲೋಹಗಳ ರಾಜ. ಲೋಹಗಳ ರಾಜ ಯಾವ್ದಂತಂದ್ರ ಗೋಲ್ಡ್. ಯಾಕಂದ್ರೆ ಒಟ್ಟ ರಿಯಾಕ್ಟಿವ್ ಆಗಲ್ರಿ, ಅದಕ್ಕೆ ಇವ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಆಭರಣಗಳಲ್ಲಿ ಯೂಸ್ ಮಾಡ್ತಾರೆ ಗೋಲ್ಡ್ ಅನ್ನ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಬಡವರ ಬೆಳ್ಳಿ. ಬಡವರ ಬೆಳ್ಳಿ ಅಂತ ಯಾವ್ದನ್ನ ಕರೀತಾರಪ್ಪ ಅಂತಂದ್ರ ಅಲ್ಯೂಮಿನಿಯಂ. ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರೆ. ಬಡವರ ಬೆಳ್ಳಿ ಅಂತ ಕರೀತಾರ್ರಿ, ಅಲ್ಯೂಮಿನಿಯಂ ಅಂತ ಕರೀತಾರ. ಇವೆಲ್ಲ ನೆನ್ಪಿಟ್ಕೋರೆ, ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ ನೋಡ್ರಿ, ಇನ್ನೊಂದಷ್ಟು ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂದ್ರ ಒಂದಷ್ಟು ಏನಪ್ಪಾ ಅಂದ್ರೆ ಮೆಟಲ್ಗಳು ಲ್ಯಾಟಿನ್ ಭಾಷೆ ಒಳಗೆ ಹೋದಾರೆ. ಅವ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಸರುಗಳನ್ನ ಕೇಳ್ತಾರ. ಉದಾಹರಣೆ ನೋಡ್ರಿ, ಈಗ ಐರನ್ ಐತಿ, ಇದ್ರದ ಸೂತ್ರ ಆಯ್ ಬರ್ಬೇಕಾಗಿತ್ತಲ್ಲ, ಇದ್ರದ್ದು ಮತ್ತೆ ಎಫ್ ಅಂತ ಯಾಕೆ ಕರೀತಾರು? ಯಾಕಂತಂದ್ರ ಐರನ್ ಲ್ಯಾಟಿನ್ ಒಳಗೆ ಹೆಸರು ಏನಪ್ಪಾ ಅಂತಂದ್ರ ಪೆರಮ್ ಅಂತ ಕರೀತಾರೆ. ಪೆರಮ್. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಫ್ ಪಿ ಅನ್ನುವಂತ ಹೆಸರನ್ನ ತಗೋತಾರೆ. ಎಫ್ ಪಿ ಯಾಕೆ ಹಿಂಗ್ಯಾಕ್ ಮಾಡಿರಪ್ಪ ಅಂತಂದ್ರ, ಈಗ ನೋಡ್ರಿ ಆಯ್ ಎನ್ನುವಂತಹ ಸೂತ್ರ ಬ್ಯಾರೆ ಯಾವ್ದೋ ಒಂದು ಅಯೋಡಿನ್ ಅಂತ ಅದಕ್ಕೆ ಕೊಟ್ಟಿರ್ತಾರ, ಬ್ಯಾರೆ ಒಂದು ಎಲಿಮೆಂಟ್ ಕೊಟ್ಟಿರ್ತಾರ. ಆಮೇಲೆ ಈಗ ಅಕಸ್ಮಾತ್ ಆಯ್ ಅಂತ ಹೋಗಿರ್ತತಿ, ಆಮೇಲೆ ಮತ್ ಆರ್ ಅಂತ ತಗೋತಾರ್ರಿ. ಯಾವಾಗಿದ್ರು ಸೂತ್ರ ಬರೆಯುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದಕ್ಕೆ ಇಂಗ್ಲಿಷ್ ಲೆಟರ್ ಅಬ್ಸರ್ವ್ ಮಾಡ್ತಾರ. ಐರನ್ ಆ ತರದ ಐರನ್ ಅಂತ ತಿಳ್ಕೊರಿ, ಅವಾಗ ಆಯ್ ಅಂತೇಳಿ ಕೊಡ್ಬೇಕಂತೇಳಿ ಯೋಚನೆ ಮಾಡ್ತಾರ. ಅದ್ರ ಅದ್ ಅಕಸ್ಮಾತ್ ಬೇರೆದ ಕೊಟ್ಟಿದ್ರಪ್ಪ ಅಂತಂದ್ರೆ ಅದನ್ನ ಆಯ್ ಬಿಡ್ತಾರ. ಆಯ್ ಜೊತೆ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೊಂದು ಲೆಟರ್ ಯೂಸ್ ಮಾಡ್ತಾರ, ಯಾವ್ದ್ರಿ ಆರ್ ಅಂತ ತಗೋತಾರ. ಸೊ ಆರ್ ನ ಅಕಸ್ಮಾತ್ ನೀವು ಬೇರೆ ಮೆಟಲ್ ಕೊಟ್ಟಿರಂತ ತಿಳ್ಕೊರಿ, ಹೆಸರು ಇರಿಡಿಯಂ ಅಂತ ಇರತ್ತೆ, ಅದಕ್ಕೆ ಆರ್ ಅಂತ ಬರುತ್ತೆ. ಸೊ ಅದಕ್ಕೂ ಬೇರೆ ಹೆಸರು ಕೊಟ್ಟಾರ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಮೂರನೇ ಅಕ್ಷರ ತಗೋಕ್ ಹೋಗಲ್ಲ ಅವ್ರ. ಯಾಕಂದ್ರೆ ಯಾವಾಗಿದ್ರು ಸೂತ್ರವನ್ನ 2 ಅಕ್ಷರ ಲಾಸ್ಟ್ ಬಿಟ್ಟಿರ್ತಾರ ನೋಡ್ರಿ. ಅಬ್ಸರ್ವ್ ಮಾಡಿರ್ಬೇಕಾದ್ರೆ ನೀವು ಯಾವ್ದೋ ಮೆಟಲ್ಗಳ ಸೂತ್ರವನ್ನ 2 ಹೆಸರಲ್ಲಿ ಅಷ್ಟ ಅಬ್ಸರ್ವ್ ಮಾಡಿರ್ತಾರ. ಈಗ ನೋಡಿ 3ನೇ ಹೆಸರು ತಗೋಕ್ ಹೋಗಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ರ ಲ್ಯಾಟಿನ್ ಹೆಸರು ತಗೋತಾರ. ಲ್ಯಾಟಿನ್ ಹೆಸರು ತಗೊಂಡ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದನೇ ಹೆಸರು ತಗೋಕ್ ಟ್ರೈ ಮಾಡ್ತಾರ. ಅವಾಗ ಅಕಸ್ಮಾತ್ ಬೇರೆ ಹೆಸರು ಕೊಟ್ಟಿದ್ರ ಅಂತ ತಿಳ್ಕೊರಿ, ಅವಾಗ 2ನೇ ಅಕ್ಷರ ತಗೋತಾರ. ಅದಕ್ಕೆ ಏನಕ್ಕಪ್ಪ ಅಂದ್ರೆ ಈಗ ಅಯೋಡಿಯನ್ ಅಂತ ತಿಳ್ಕೊಳ್ರಿ, ಅದಕ್ಕೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆಯ್ ಕೊಟ್ಟಾರ. ಆಮೇಲೆ ಆಯಾರು ತಗೋಲಿಲ್ಲ ಅವ್ರು, ಯಾಕಂದ್ರೆ ಇರಿಡಿಯಂ ಅಂತ ಕೊಟ್ಟಾರ, ಅದನ್ನು ತಗೋಲಿಲ್ಲ. ಅದಕ್ಕೆ ಏನ್ ಮಾಡಿರಪ್ಪ ಅಂದ್ರೆ ಲ್ಯಾಟಿನ್ ಹೆಸರು ತಗೊಂಡ್ರು, ಪೆರಮ್ ಅಂತ ಬಂತು. ಆಮೇಲೆ ಮತ್ತೆ ಇಲ್ಲಿ ಎಫ್ ಅಂತ ಕೊಡ್ಬೋದಾಗಿತ್ತ, ಎಫ್ ಅಂತ ತಗೊಂಡಪ್ಪ ಅಂದ್ರೆ ಫ್ಲೋರಿನ್ ಕೊಟ್ಟಿರ್ತಾರ ಹೆಸರು, ಅದನ್ನು ತಗೋಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರ್ರಿ ಎಫ್ ಪಿ ಅಂತ ಕೊಡ್ತಾರ. ಅರ್ಥಾತ್ರಿ ಎಫ್ ಪಿ ಅಂತ ಕೊಡ್ತಾರ. ಅಂತಾವ್ ಲ್ಯಾಟಿನ್ ಹೆಸರಿಂದ ಬಂದು ಅಂತ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಕಾಪರ್. ಕಾಪರ್ ಅಂತಂದ್ರೆ ಇದು ನಾವು ಸಿ ಅಲ್ಲ ತಗೋಬೋದಾಗಿತ್ತು. ಸಿ ಅಂತಂದ್ರೆ ಕಾರ್ಬನ್ ಆಲ್ರೆಡಿ ಕೊಟ್ಟಾರ, ಸೊ ಅದಕ್ಕೆ ಸಿ ತಗೋಂಗಿಲ್ಲ. ಆಮೇಲೆ CO ಅಂತ ಬಂತಂದ್ರೆ ಕೋಬಾಲ್ಟ್, ಅದು ಕೊಟ್ಟಾರ, ಆಲ್ರೆಡಿ ಕೊಟ್ಟಾರ, ಅದಕ್ಕೂ ತಗೋಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಕಾಪರ್ ನ ಲ್ಯಾಟಿನ್ ಹೆಸರು ತಗೋತಾರ. ಯಾವ್ದಪ್ಪ ಅಂತಂದ್ರೆ ಕ್ಯೂಪ್ರಮ್ ಅಂತ ತಗೋತಾರ. ಆಮೇಲೆ ಇದ್ರ ಸೂತ್ರ ಏನ್ ಮಾಡ್ತಾರೋ CU ಅಂತ ಬರೀತಾರ. ಅದೇ ರೀತಿ ಗೋಲ್ಡ್ ಅಂತ ಏನ್ ಬರ್ತಪ್ಪ ಅಂದ್ರ ಅದ್ರ ಲ್ಯಾಟಿನ್ ಹೆಸರು ಏನಂದ್ರ ಅರಮ್. ಅದ್ರ ಇದನ್ನ ಸೂತ್ರ ಏನಾಗತ್ರಿ AU. ಇವನ್ನೆಲ್ಲ ಎಕ್ಸಾಮ್ದಾಗ ಒಂದೊಂದ್ಸಲ ಕೇಳಿದಾರ. ಗೋಲ್ಡ್. ಆಮೇಲೆ ಸಿಲ್ವರ್ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರ ಅರ್ಜೆಂಟಮ್. ಇದ್ರ ಸೂತ್ರ ಏನಾಗತ್ರಿ AG ಆಗತ್ತೆ. ಯಾಕಂದ್ರೆ AR ಅನ್ನೋದು ಏನಾಗತ್ರಿ ಆರ್ಗನ್ದಾಗ ಕೊಟ್ಟಾರ, ಅದನ್ನ ಅದಕ್ಕಾಗಿ AR ತಗೋಂಗಿಲ್ಲ. ಅದ್ರ ಮುಂದಿನ ಅಕ್ಷರ ತಗೊಂಡ್ರೆ AG. ಆಮೇಲೆ ಯಾವ್ದು ಬರತ್ತಪ್ಪ ಅಂದ್ರೆ ಟಿನ್ ಅಂತಂದ್ರೆ ಟಿ ತಗೋಬೇಕಾಗಿತ್ತು, ಟಿ ತಗೋಂಗಿಲ್ಲ. ಟಿನ್ ಅಂದ್ರೆ ಏನ್ರಿ ತವರ, ಕನ್ನಡದಾಗ ಏನಂತಾರು ತವರ. ಅದಕ್ಕ ಅದ್ರದ ಲ್ಯಾಟಿನ್ ಹೆಸರು ಏನಪ್ಪಾ ಅಂತಂದ್ರ ಸ್ಟ್ಯಾನಮ್. ಅದ್ರ ಸೂತ್ರ ಏನಿಟ್ರು SN ಅಂತ ಇಟ್ರು. ಆಮೇಲೆ ಏನಪ್ಪಾ ಅಂತಂದ್ರ ಸೋಡಿಯಂ. ಇದು ವೆರಿ ಇಂಪಾರ್ಟೆಂಟ್. ಸೋಡಿಯಂ ಎಸ್ ಅಂತ ಇಡಂಗಿಲ್ಲ, ಅದ್ರ ಸೂತ್ರ ಏನಕತ್ರಿ NA ಐತಿ. ಯಾಕೆ NA ಅಪ್ಪ ಅಂತಂದ್ರ ನೇಟ್ರಿಯಂ ಅನ್ನೋದೇನ್ರಿ ಅದರದ ಲ್ಯಾಟಿನ್ ಹೆಸರು, ಅದಕ್ಕೆ ಏನಪ್ಪಾ ಅಂದ್ರ NA ಅಂತ ಹೆಸರು ಇಟ್ರ. ಆಮೇಲೆ ಪೊಟ್ಯಾಸಿಯಂ ಇದ್ರದ್ದು ಏನಪ್ಪಾ ಅಂತಂದ್ರ ಕೇಲಿಯಂ. ಲ್ಯಾಟಿನ್ ಹೆಸರು ಏನ್ರಿ ಕೇಲಿಯಂ. ಇದಕ್ಕ ಕೆ ಅಂತ ಇಟ್ರಿ. ಕೆ ಒಳಗೆ ಬೇರೆ ಹೆಸರು ಇರಾಕಿಲ್ಲ, ಅದಕ್ಕೆ ಏನ್ ಮಾಡಿದ್ದಕ್ಕ ಕೆ ಅಂತ ಹೆಸರು ಇಟ್ರು. ಆಮೇಲೆ ಮರ್ಕ್ಯೂರಿ ಇದ್ರ ಹೆಸರು ಏನಪ್ಪಾ ಅಂತಂದ್ರ ಹೈಡ್ರಾರ್ಜಿರಮ್.
ಇದ್ರ ಹೆಸರು ಏನ್ ತಗೊಂಡ್ರು HG ಅಂತ ಹೇಳಿ ತಗೊಂಡ್ರು. HG ಹೈಡ್ರಾಜಿರಮ್ ಅಂತ ತಗೊಂಡ್ರು. ಇವೆಲ್ಲ ಹೆಸರು ತಗೋಲಿಲ್ಲ, HG ಅಂತ ಹೇಳಿ ತಗೊಂಡ್ರು. ಇವೆಲ್ಲ ಏನಪ್ಪಾ ಅಂತಂದ್ರ ಲ್ಯಾಟಿನ್ ಹೆಸರೊಳಗಿರುವಂತಹ ಮೆಟಲ್ಗಳು. ಯಾವ್ಯಾವ್ರಿ? ಐರನ್ ನೆನಪು ಮಾಡ್ಕೋರಿ. ಐರನ್ ಬಂತಂದ್ರ ಅದ್ರ ಏನ್ ಲ್ಯಾಟಿನ್ ಹೆಸರ Fe. ಕಾಪರ್ ಬಂದ್ರ ಕ್ಯೂಪ್ರಮ್ Cu. ಆಮೇಲೆ ಗೋಲ್ಡ್ ಬಂತಂದ್ರ ಅರಮ್. ಆಮೇಲೆ ಯಾವ್ದ್ರಿ? ಸಿಲ್ವರ್ ಬಂತಂದ್ರ ಅರ್ಜೆಂಟಮ್ Ag. ಟಿನ್ ತವರ ಸ್ಟ್ಯಾನಮ್. SN ಅಂತ ಬರುತ್ತೆ. ಸೋಡಿಯಂ ಅಂದ್ರ ನೇಟ್ರಿಯಂ. ಆಮೇಲೆ ಪೊಟ್ಯಾಸಿಯಂ ಅಂದ್ರ ಕೇಲಿಯಂ K. ನೆಕ್ಸ್ಟ್ ನೋಡ್ರಿ, ಈಗ ಮೆಟಲ್ ಮತ್ತು ನಾನ್ ಮೆಟಲ್ ಬಗ್ಗೆ ನೋಡಿದ್ವು. ಇನ್ಯಾವಪ್ಪ ಅಂತಂದ್ರೆ ಮೆಟಲಾಯ್ಡ್ ಅಂತ ಬರ್ತಾವ್ರಿ. ಮೆಟಲಾಯ್ಡ್ ಅಂತ ಏನ್ ಹೇಳಿದ್ವಿ? ಮೆಟಲಾಯ್ಡ್ ಅಂತಂದ್ರ ಮೆಟಲಾಯ್ಡ್ ಅಂತ ಏನ್ರಿ? ಮೆಟಲ್ದು ಗುಣನೂ ಇರ್ತಾವು, ಆಮೇಲೆ ನಾನ್ ಮೆಟಲ್ದು ಗುಣನೂ ಇರ್ತಾವ. ಎರಡೂ ಗುಣ ಇರ್ತಾವ. ಅಂದ್ರ ಮೆಟಲ್ ಒಳಗ ಹೊಳಿತಿರ್ತಾವ ಅಂತ ಹೇಳ್ತಿಕೋರಿ. ನಾನ್ ಮೆಟಲ್ ಹೊಳೆಯಂಗಿರ ಹಂಗೇನಪ್ಪ ಅಂದ್ರ ಹೊಳಿತಾನು ಇರ್ತಾವು, ಹೊಳೆದಂಗೂ ಇರ್ತಾವು. ಅದ್ರೊಳಗ ಯಾವ ಉದಾಹರಣೆ ಬರ್ತಾವಪ್ಪ ಅಂತಂದ್ರ ನೋಡ್ರಿ, ಆಂಟಿಮನಿ ಅನ್ನೋದೇನ್ರಿ? ಅದೊಂದು ಮೆಟಲಾಯ್ಡ್. ಆಮೇಲೆ ಆರ್ಸೆನಿಕ್ ಅನ್ನೋದೇನ್ರಿ? ಅದೊಂದು ಮೆಟಲಾಯ್ಡ್. ಆಮೇಲೆ ಬೋರಾನ್ ಅನ್ನೋದು ಒಂದು ಮೆಟಲಾಯ್ಡ್. ಆಮೇಲೆ ಸಿಲಿಕಾನ್ ಅದು ಏನಪ್ಪಾ ಅಂದ್ರೆ ಮೆಟಲಾಯ್ಡ್ಗಳು. ಇವೆಲ್ಲ ಏನಪ್ಪಾ ಅಂದ್ರೆ ಮೆಟಲಾಯ್ಡ್ಗಳು. ಇವ ಬಗ್ಗೆ ಏನು ಬಹಳ ಕೇಳಂಗಿಲ್ಲ. ಆಮೇಲೆ ನೋಡ್ರಿ, ಲಾಸ್ಟ್ P6 ಅಂತ ಕೇಳಿದ್ರು, ಮೂಲ ವಸ್ತುಗಳಿಂದ ಬರುವಂತಹ ರೋಗಗಳು. ಯಾವ್ರಿ? ಮೂಲ ವಸ್ತುಗಳಿಂದ ಬರುವಂತಹ ರೋಗಗಳು. ಯಾವ್ಯಾವ ಬರ್ತಪ್ಪ ಅಂತಂದ್ರೆ ನೋಡ್ರಿ, ಮಿನಮಾಟ ರೋಗ. ಇದನ್ನ ಎಕ್ಸಾಮ್ದಾಗ ಕೇಳಿದ್ರೆ ನೋಡ್ರಿ, ಲಾಸ್ಟ್ PC ಒಳಗ ಮಿನಮಾಟ ರೋಗ ಯಾವ್ದ್ರಿಂದ ಬರ್ತದಪ್ಪ ಅಂತಂದ್ರ ಮರ್ಕ್ಯೂರಿದಿಂದ ಬರ್ತೈತ್ರಿ. ಮರ್ಕ್ಯೂರಿದಿಂದ ಬರ್ತೈತಿ. ಇದು ಮೊದಲು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರ 1956 ಜಪಾನಿನ ಮಿನಮಾಟ ಎನ್ನುವಂತ ಒಂದು ಪ್ಲೇಸ್ನಾಗ ಕಂಡು ಬಂತು. ಅದಕ್ಕಾಗಿ ಏನ್ ಹೆಸರಿಟ್ರಪ್ಪ ಅದಕ್ಕೆ ಮಿನಮಾಟ ರೋಗ ಅಂತ ಇಟ್ರು. ಆಮೇಲೆ ಇದನ್ನ ಏನಪ್ಪಾ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್, ಇಟಾಯಿ ರೋಗ. ಇಟಾಯಿ ರೋಗ ಈ ಎತ್ತರಿಂದ ಬರ್ತದಪ್ಪ ಅಂತಂದ್ರ ಕ್ಯಾಡ್ಮಿಯಂದಿಂದ. ನೋಡ್ರಿ, ಇದನ್ನ ನೆನ್ಪಿಟ್ಕೋರಿ, ಕ್ಯಾಡ್ಮಿಯಂ. ಏನ್ಪಾ ಇಟಾಯಿ ರೋಗ ಎದರಿಂದ ಬರುತ್ತೆ? ಕ್ಯಾಡ್ಮಿಯಂ. ಆಮೇಲೆ ಮರ್ಕ್ಯೂರಿಯಿಂದ ಬರುವಂತದ್ದು ಮಿನಮಾಟ. ಈ ಕ್ಯಾಡ್ಮಿಯಂ ಇದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಮೂಳೆಗಳು ದುರ್ಬಲವಾಗುತ್ತವೆ. ಮೂಳೆಗಳು ಏನಕ್ಕಪ್ಪ ಅಂತಂದ್ರೆ ದುರ್ಬಲವಾಗುತ್ತವೆ. ಈ ಮಿನಮಾಟ ರೋಗ ಇದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಮೆದುಳಿಗೆ ಸಂಬಂಧಿಸಿದೆ. ಯಾವ್ದ್ರಿ? ಮಿನಮಾಟ ರೋಗ. ಆಮೇಲೆ ನೋಡ್ರಿ, ಇನ್ನೊಂದು ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಬ್ಲೂ ಬೇಬಿ ಡಿಸೀಸ್ ಅಂತ ಬರತ್ತೆ. ಬ್ಲೂ ಬೇಬಿ ಡಿಸೀಸ್ ಏನ್ ಹಿಂಗಂದ್ರ, ಬ್ಲೂ ಬೇಬಿ ಡಿಸೀಸ್ ಅಂತಂದ್ರ ನೋಡ್ರಿ, ನೈಟ್ರೇಟ್ನ ಪ್ರಮಾಣ ಹೆಚ್ಚಾದಾಗ ನೀರಿನಲ್ಲಿ ನೈಟ್ರೇಟ್ನ ಪ್ರಮಾಣ ಹೆಚ್ಚಾತಂತ ಹೇಳ್ತಿಕೋರೆ. ಆ ನೀರನ್ನ ಕುಡುರ್ ಅಂತ ಹೇಳ್ತಿಕೋರೆ. ಅವಾಗ ಏನಪ್ಪಾ ಅಂದ್ರ ದೇಹದೊಳಗ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ನೈಟ್ರೇಟ್ನ ಪ್ರಮಾಣ ಜಾಸ್ತಿ ಆಕತಿ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಮಗು ನೀಲಿ ಆಕಾರದಾಗ ಬೆಳೆಯಕ್ ಸ್ಟಾರ್ಟ್ ಆಕತಿ. ಇದು ಹೆಚ್ಚಿಗೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಗರ್ಭಿಣಿಯರಲ್ಲಿ ಕಂಡು ಬರುತ್ತೆ. ಅದಕ್ಕೆ ಏನ್ರಿ ಇದಕ್ಕ ಬ್ಲೂ ಬೇಬಿ ಡಿಸೀಸ್ ಅಂತ ಕೇಳ್ತಾರೆ. ಇದ್ರ ಕೇಳುವಂತದ್ದು ನಿಮ್ಗ ನೈಟ್ರೇಟ್ ಎದರಿಂದ ಬರ್ತದ? ನೈಟ್ರೇಟ್ ದಿಂದ ಬರ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರ ಇಂಪಾರ್ಟೆಂಟ್ ರೋಗಗಳು ಇವು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮತ್ತೇನ್ ಕೇಳ್ಬೋದಪ್ಪ ಅಂತಂದ್ರೆ ಮೆಟಲ್ ಮತ್ತು ನಾನ್ ಮೆಟಲ್ ಒಳಗ ಧಾತುಗಳು ಮತ್ತು ಅದಿರುಗಳು ಅವುಗಳ ಓರ್ ಅಂತ ಕರೀತಾರೆ. ಅದಿರು ಅಂತ ಏನ್ರಿ? ಓರ್. ಅಂದ್ರ ಈಗ ನೋಡ್ರಿ, ಉದಾಹರಣೆ ಅಂತಂತಂದ್ರ ಈಗ ಕಬ್ಬಿನ ಐತಿ, ಅದ್ ಡೈರೆಕ್ಟ್ ನಮಗ ಕಬ್ಬಿನ ಬಿತ್ತರೋ ಸಿಗತ್ತ ಅಂತ ಮಾಡ್ರಿ, ಭೂಮಿ ಒಳಗ ಇಲ್ಲ. ಅದ್ರ ಓರ್ ಇರ್ತತಿ. ಓರ್ ಅಂತ ಏನ್ರಿ? ಅದು ಅದಿರು ಇರ್ತತಿ. ಆ ಅದಿರಿನಿಂದ ಏನ್ ಮಾಡ್ತಾರಪ್ಪ ಅಂದ್ರ ಕಬ್ಬಿನವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರ. ಆ ಅದಿರುಗಳು ಯಾವ್ಯಾವಪ್ಪ ಅಂತಂತಂದ್ರ ಒಂದೇದ್ ಯಾವ್ದ್ರಿ? ಮ್ಯಾಗ್ನೆಟೈಟ್. ಎರಡನೇದು ಏನಪ್ಪಾ ಅಂತಂದ್ರ ಹೆಮಟೈಟ್. ಇವೆಲ್ಲ ಕಬ್ಬಿಣದ ಅದಿರುಗಳು. ಅಂದ್ರ ಇದು ಸಿಕ್ತಂತ ಹೇಳ್ತಿಕೋರಿ. ಇದ್ರೊಳಗಿಂದ ಏನ್ ಮಾಡ್ತಾರಪ್ಪ ಅಂದ್ರ ಕಬ್ಬಿಣವನ್ನ ತೆಗಿತಾರ. ಡೈರೆಕ್ಟ್ ಕಬ್ಬಿಣ ಸಿಗಂಗಿಲ್ಲ, ಅದ್ರ ಅದಿರುಗಳು ಸಿಗ್ತಾವ. ಅದಿರುಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಕಬ್ಬಿಣವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರ. ಎರಡನೇದು ಯಾವ್ದ್ರಿ? ಹೆಮಟೈಟ್. ಮ್ಯಾಗ್ನೆಟೈಟ್, ಹೆಮಟೈಟ್. ಆಮೇಲೆ ಯಾವ್ದಪ್ಪ ಅಂದ್ರ ಲಿಮೋನೈಟ್. ಆಮೇಲೆ ಯಾವ್ದ್ರಿ? ಸಿಡರೈಟ್. ಇವ್ ಏನ್ ಸೀರಿಯಲ್ ಪ್ರಕಾರಪ್ಪ ಅಂದ್ರ ಮ್ಯಾಗ್ನೆಟೈಟ್ ಒಳಗ ಅದಿರು ಸಿಕ್ತಂತಂದ್ರ ಅದ್ರೊಳಗ ಅತಿ ಹೆಚ್ಚು ಕಬ್ಬಿಣ ಅಂಶವನ್ನ ಹೊಂದೈತಿ. ಐರನ್ ಕ್ವಾಂಟಿಟಿ ಹೆಚ್ಚಾಗಿರುವಂತಹ ಕಬ್ಬಿಣದ ಅದಿರು ಯಾವ್ದಂತ ಕೇರಿ ಹೇಳ್ಬೇಕು? ಮ್ಯಾಗ್ನೆಟೈಟ್. ಅದರ ನೆಕ್ಸ್ಟ್ ಯಾವ್ದ್ರಿ? ಹೆಮೆಟೈಟ್. ಅದರ ನೆಕ್ಸ್ಟ್ ಯಾವ್ದ? ಲಿಮೋನೈಟ್. ಅದರ ನೆಕ್ಸ್ಟ್ ಯಾವ್ದ? ಸಿಡರೈಟ್. ನೆನ್ಪಿಟ್ಕೋಬೇಕು ನೋಡ್ರಿ.
ಮ್ಯಾಗ್ನೆಟೈಟ್ ಒಳಗ ಅತಿ ಹೆಚ್ಚು ಸಿಗತಿ. ಆಮೇಲೆ ಹೆಮಟೈಟ್, ಅದ್ರ ನೆಕ್ಸ್ಟ್ ಆಮೇಲೆ ಲಿಮೋನೈಟ್, ಆಮೇಲೆ ಯಾವ್ದ್ರಿ ಸಿಡರೈಟ್. ಅರ್ಥ ಆತ್ರಿ? ಸಿಡರೈಟ್. ನೆಕ್ಸ್ಟ್ ನೋಡ್ರಿ ಇದನ್ನ ಇನ್ನೊಂದು ನೆನ್ಪಿಟ್ಕೋ ಹೆಂಗಪ್ಪ ಅಂತಂದ್ರೆ, ಈಗ ನೀವು ಒಂದೇ ತರ ನೆನ್ಪಿಟ್ಕೋಬೇಕು. ಮ್ಯಾಗ್ನೆಟೈಟ್ ಅಂತ ನೆನ್ಪಿಟ್ಕೋದ್ರೆ ಅಂತ ತಿಳ್ಕೋರಿ. ಅವಾಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಎಚ್ ಕ್ಯಾಪ್ ಮೊದಲು ಏನಾಕತ್ರಿ ABCD ಒಳಗೆ ಮೊದಲು ಎಚ್ ಬರುತ್ತೆ, ಎಚ್ ಆದ್ಮೇಲೆ ಏನಾಕತಿ ಎಲ್ ಬರ್ತೈತಿ, ಆಮೇಲೆ ಎಲ್ ಆದ್ಕೂ ಏನ್ ಬರುತ್ತೆ ಎಸ್ ಬರ್ತೈತಿ. ಹಿಂಗ್ ನೆನ್ಪಿಟ್ಕೋಬೇಕು ನೋಡ್ರಿ, ಒಂದೇ ತರ ನೆನ್ಪಿಟ್ಕೋರು. ಮ್ಯಾಗ್ನೆಟೈಟ್ ಅಂತ ನೆನ್ಪಿಟ್ಕೋದ್ರ ಅಂತಂದ್ರೆ ಉಳಿಕಿದ್ದು ಏನಪ್ಪಾ ಅಂತಂದ್ರೆ ಸೀರಿಯಲ್ ವೈಸ್ ಈ ಅಲ್ಫಾಬೆಟಿಕ್ ಮೊದಲು ಯಾವ್ದು ಬರುತ್ತೆ ಲಾಸ್ಟ್ ಯಾವ್ದು ಬರುತ್ತಲ್ರಿ ಅದನ್ನ ಬರ್ಬಿಡುದು. ಎಚ್ ಹಾಕೋತಿ, ಎಚ್ ಹಾಕೊಳ್ಳಿ ಯಾವ್ದು ಬರುತ್ತೆ ಎಲ್ ಬರ್ತೈತಿ, ಎಲ್ ಹಾಕೊಳ್ಳಿ ಯಾವ್ದು ಬರುತ್ತೆ ಎಸ್ ಬರ್ತೈತಿ. ಹಿಂಗ್ ನೆನ್ಪಿಟ್ಕೋಬಹುದು ನೀವು HLS ಅಂತೇಳಿ. ಅಂದ್ರೆ ಒಂದೇದೊಂದು ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ಹೊಂದಿದೆ ಯಾವ್ದ್ರಿ ಮ್ಯಾಗ್ನೆಟೈಟ್. ನೆಕ್ಸ್ಟ್ ಕಲ್ಲಿದ್ದಿಲಿಂದ ನೆಕ್ಸ್ಟ್ ಯಾವ್ದು ಬರತ್ತಿ ಕಲ್ಲಿದ್ದಿಲಿಂದ. ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದ್ದಾರೆ. ಕಲ್ಲಿದ್ದಿಲಿನ ಅದಿರುಗಳು. ಕಲ್ಲಿದ್ದಿಲ ಅದಿರುಗಳು ಯಾವಪ್ಪ ಅಂತಾರ ಏನಂತಾರ ಇದಕ್ಕ ಕೋಲ್ ಅಂತ ಕರೀತಾರ. ಯಾವುದು ಅಂತ್ರಾಸೈಟ್. ಅಂತ್ರಾಸೈಟ್. ಎರಡನೇದು ಯಾವ್ದ್ರಿ ಬಿಟುಮಿನಸ್. ಬಿಟುಮಿನಸ್. ಮೂರನೇದು ಯಾವುದು ಲಿಗ್ನೈಟ್. ಲಿಗ್ನೈಟ್. ನಾಲ್ಕನೇದು ಯಾವುದು ಪೀಟ್. ಪೀಟ್ ಅಂದ್ರ ಅತಿ ಹೆಚ್ಚು ಕಾರ್ಬನ್ ಅನ್ನ ಹೊಂದಿತಿ ಅಥವಾ ಅತಿ ಹೆಚ್ಚು ಇದನ್ನ ಏನದ ಅಕಸ್ಮಾತ್ ಕಲ್ಲಿದ್ದನ್ನ ಉರ್ಸಿರಂದ್ರೆ ಅತಿ ಹೆಚ್ಚು ಶಕ್ತಿ ನೀಡುವಂಥದ್ದು ಯಾವ್ದ್ರಿ ಅಂತ್ರಾಸೈಟ್. ನೆಕ್ಸ್ಟ್ ಯಾವುದು ಬಿಟುಮಿನಸ್. ನೆಕ್ಸ್ಟ್ ಯಾವ್ದ್ರಿ ಲಿಗ್ನೈಟ್. ನೆಕ್ಸ್ಟ್ ಯಾವುದು ಪೀಟ್. ಅತಿ ಹೆಚ್ಚು ಹೊಂದಿದೆ ಯಾವ್ದ್ರಿ ಪ್ರಮಾಣ ಹೊಂದಿದೆ ಯಾವ್ದು ಅಂತ್ರಾಸೈಟ್. ಅಲ್ಲಿ ಹೆಂಗ ಮ್ಯಾಗ್ನೆಟೈಟ್ ಇತ್ತಲ್ಲ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಅಂತ್ರಾಸೈಟ್. ಆಮೇಲೆ ಯಾವ್ದ್ರಿ ಬಿಟುಮಿನಸ್. ಭಾರತದಲ್ಲಿ ಕಲ್ಲಿದ್ದಲು ಎದಕ್ಕೆ ಯೂಸ್ ಮಾಡ್ತಾರೋ ವಿದ್ಯುತ್ ತಯಾರಿಕೆಗಳು ಯೂಸ್ ಮಾಡ್ತಾರ. ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನ ತಯಾರಿಸೋದ್ರಿಂದ ಕಲ್ಲಿದ್ದಲಿನಿಂದ ತಯಾರಿಸ್ತಾರ. ಕಲ್ಲಿದ್ದಲಿನಿಂದ ತಯಾರಿಸ್ತಾರೆ. ಅಕಸ್ಮಾತ್ ಇತ್ತು ನಾವು ಭಾರತದಲ್ಲಿ ಬಳಕೆ ಮಾಡುವಂತಹ ಕಲ್ಲಿದ್ದಲು ಯಾವ ಅದಿರು ಯಾವ್ದಪ್ಪ ಅಂದ್ರೆ ಬಿಟುಮಿನಸ್ ನೋಡ್ರಿ. ಯಾವ್ದ್ರಿ ಬಿಟುಮಿನಸ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ ಅಲ್ಯೂಮಿನಿಯಂ. ಇದನ್ನ ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರೆ. ಅಲ್ಯೂಮಿನಿಯಂನ ಓರ್ ಯಾವುದು ಅಥವಾ ಅದಿರು ಯಾವ್ದಪ್ಪ ಅಂತಂದ್ರೆ ಬಾಕ್ಸೈಟ್. ಯಾವ್ದ್ರಿ ಬಾಕ್ಸೈಟ್. ಆಮೇಲೆ ಸೀಸದ ಅಥವಾ ಲೆಡ್. ಲೆಡ್ ಅಥವಾ ಸೀಸದ. ಸೀಸದ ಅದಿರು ಯಾವ್ದಂತ ಕೇರ್ ಏನ್ ಹೇಳ್ಬೇಕು ಗೆಲೆನ. ಇವನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಂದಿಸಿ ಬರೆಯೋ ಕೊಡ್ತಾರ. ಅಲ್ಯೂಮಿನಿಯಂ ಯಾವ್ದ್ರಿ ಬಾಕ್ಸೈಟ. ಆಮೇಲೆ ಸೀಸದ ಯಾವ್ದ ಗೆಲೆನ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಸೋಡಿಯಂ ಅದ. ಸೋಡಿಯಂ ಅದ್ ಎದ್ರಿಂದ ಸಿಗತಪ್ಪ ಅಂತಂದ್ರ ರಾಚ್ ಸಾಲ್ಟ್. ಯಾವ್ದ್ರಿ ರಾಚ್ ಸಾಲ್ಟ್. ಆಮೇಲೆ ಕಾಪರ್ದ. ಕಾಪರ್ದ ಯಾವ ಬರ್ತಾವಪ್ಪ ಅಂತಂದ್ರ ಅಜೂರೈಟ್. ಯಾವ್ರಿ ಅಜೂರೈಟ್. ಆಮೇಲೆ ಮೆಲಕೈಟ್. ಮೆಲಕೈಟ್ ಇವ್ ಹೊಂದಿಸಿ ಕೇಳ್ತಿರ್ತಾರ. ಅಜೂರೈಟ್, ಮೆಲಕೈಟ್, ಕ್ಯೂಪ್ರೈಟ್. ಕ್ಯೂಪ್ರೈಟ್ ಗೊತ್ತಾಗುತ್ತೆ ಯಾಕಂದ್ರೆ ಕಾಪರ್ ಕ್ಯೂಪ್ರೈಟ್ ಅಂತ ಹೇಳಿ. ಆಮೇಲೆ ಕಾಪರ್ ಪೈರೇಟ್ ಇದು ಗೊತ್ತಾಗುತ್ತೆ. ಕಾಪರ್ ಪೈರೇಟ್ ಅವ್ರು ಏನ್ ಮಾಡ್ತಾರೋ ಇದನ್ನ ಕೇಳಂಗಿಲ್ಲ ಎಕ್ಸಾಮ್ದಾಗ. ಈ ಕ್ಯೂಪ್ರೈಟ್ ಕೇಳಂಗಿಲ್ಲ, ಕಾಪರ್ ಪೈರೇಟ್ ಕೇಳಂಗಿಲ್ಲ. ಅವ್ರು ಏನ್ ಮಾಡ್ತಾರೋ ಅಜೂರೈಟ್ ಕೇಳ್ತಾರ ಅಥವಾ ಮೆಲಕೈಟ್ ಕೇಳ್ತಾರ. ಹೆಂಗ್ ಕೇಳ್ತಾರಪ್ಪ ಅಂತಂದ್ರ ಇವುಗಳನ್ನ ಅದಿರುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರ. ಪೊಣ್ಣಕ್ಕೆ ಏನ್ ಕೊಡ್ತಾರ ಕೋಲ್ ಕೊಡ್ತಾರ. ಆಮೇಲೆ ಏನ್ ಕೊಡ್ತಾರು ಐರನ್ ಕೊಡ್ತಾರ. ಆಮೇಲೆ ಏನ್ ಕೊಡ್ತಾರು ಸೋಡಿಯಂ ಕೊಡ್ತಾರ. ಆಮೇಲೆ ಏನ್ ಕೊಡ್ತಾರು ಕಾಪರ್ ಕೊಡ್ತಾರ. ಇಲ್ಲಿನ ಆಪ್ಷನ್ದಾಗ ಏನ್ ಕೊಡ್ತಾರು ಕೋಲ್ ಒಳಗ ಲಿಗ್ನೈಟ್ ಕೊಡ್ತಾರ. ಲಿಗ್ನೈಟ್. ಆಮೇಲೆ ಏನ್ ಮಾಡ್ತಾರು ರಾಚ್ ಸಾಲ್ಟ್ ಕೊಡ್ತಾರ. ರಾಚ್ ಸಾಲ್ಟ್ ಕೊಡ್ತಾರ. ಆಮೇಲೆ ಏನ್ ಮಾಡ್ತಾರು ಹೆಮಟೈಟ್ ಕೊಡ್ತಾರ. ಹೆಮಟೈಟ್ ಕೊಡ್ತಾರ. ಆಮೇಲೆ ಮಾಡ್ತಾರು ಅಜೂರೈಟ್ ಕೊಡ್ತಾರ. ಅವಾಗ ಏನ್ ಮಾಡ್ಬೇಕು ನೀವು ಕೋಲದ ಯಾವ್ದಾಗತ್ತಿ ಲಿಗ್ನೈಟ್ ಆಗುತ್ತೆ. ಐರನ್ ಯಾವ್ದಾಗುತ್ತ ಹೆಮಟೈಟ್ ಆಗುತ್ತೆ. ಸೋಡಿಯಂ ಯಾವ್ದಾಗುತ್ತ ರಾಚ್ ಸಾಲ್ಟ್ ಆಗುತ್ತೆ. ಕಾಪರ್ ಯಾವ್ದಾಗುತ್ತ ಅಜೂರೈಟ್ ಆಗುತ್ತೆ. ಹಿಂಗೆ ಏನ್ ಮಾಡ್ಬೇಕಂದ್ರ ಆಪ್ಷನ್ಗಳು ಕೊಡ್ತಾರ. ಅದಕ್ಕೆ ಏನ್ ಮಾಡ್ಬೇಕು ನೆನ್ಪಿಟ್ಕೋಬೇಕು ನೋಡ್ರಿ. ಇನ್ನೊಂದೇನಪ್ಪ ಅಂದ್ರೆ ಕ್ಯಾಲ್ಸಿಯಂ ಒಂದು ನೆನ್ಪಿಟ್ಕೋರಿ. ಕ್ಯಾಲ್ಸಿಯಂ ಯಾವ್ದಪ್ಪ ಅಂತಂದ್ರೆ ಜಿಪ್ಸಮ್. ಕ್ಯಾಲ್ಸಿಯಂ ಯಾವ್ದು ಬರತ್ತಿ ಜಿಪ್ಸಮ್ ಬರ್ತತಿ. ನೆಕ್ಸ್ಟ್ ನೋಡ್ರಿ ಸಿಲ್ವರ್ದ್. ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದ್ದಾರೆ. ಸಿಲ್ವರ್ದ್ ಅದಿರು ಯಾವ್ದಪ್ಪ ಅಂತಂದ್ರೆ ಸಿಲ್ವರ್ ಅಥವಾ ಬೆಳ್ಳಿಯ ಅದಿರು. ಬೆಳ್ಳಿಯ ಅದಿರುಗಳು ಯಾವಪ್ಪ ಅಂತಂದ್ರ ಅರ್ಜೆಂಟೈಟ್. ಇದು ಗೊತ್ತಾಗತ್ತೆ ನಿಮ್ಗೆ ಅರ್ಜೆಂಟೈಟ್. ಆದ್ರೆ ಇದು ಗೊತ್ತಾಗಲ್ಲ ಹಾರ್ನ್ ಸಿಲ್ವರ್. ಇದು ಗೊತ್ತಾಗುತ್ತೆ ಹಾರ್ನ್ ಸಿಲ್ವರ್ ಅಂತಂದ್ರೆ ಸಿಲ್ವರ್ದ ಐತೆ ಅಂತ ಗೊತ್ತಾಗುತ್ತೆ. ಅದ್ರ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಹಾರ್ನ್ ಸಿಲ್ವರ್ ಇರ್ತತಿಲ್ವ ಅಂತ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮ್ದಾಗ. ಆಮೇಲೆ ಏನಪ್ಪಾ ಅಂತಂದ್ರೆ ರೂಬಿ ಸಿಲ್ವರ್. ರೂಬಿ ಸಿಲ್ವರ್ ಇವೆಲ್ಲ ಗೊತ್ತಾಕವು. ಅರ್ಜೆಂಟೈಟ್ ಅಂದ್ರೆ ಒಂದ, ಹಾರ್ನ್ ಸಿಲ್ವರ್ ಆದ್ರೂ ಆಗುತ್ತಾ, ರೂಬಿ ಸಿಲ್ವರ್ ಇವೆಲ್ಲ ಏನಪ್ಪಾ ಅಂದ್ರೆ ಸಿಲ್ವರ್ದ ಅದಿರುಗಳು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಯುರೇನಿಯಂ. ಯುರೇನಿಯಂ ಇದನ್ನು ಭಾಳ ಸಲ ಎಕ್ಸಾಮ್ದಾಗ ಕೇಳಿದೆ. ಯುರೇನಿಯಂನ ಅದಿರು ಯಾವ್ದಂದ್ರೆ ಪಿಚ್ ಬ್ಲೆಂಡ್. ಪಿಚ್ ಬ್ಲೆಂಡ್ ಇದು ಯಾವ್ದ್ರಿ ಯುರೇನಿಯಂನ ಅದಿರು.
ಅರ್ಥ ಆತ್ರಿ. ಆಮೇಲೆ ನೋಡ್ರಿ ಮತ್ತೆ ಇದ ಒಂದು ಚಾಪ್ಟರ್ದಾಗ ಲಾಸ್ಟ್ ಎಕ್ಸಾಮ್ದಾಗ ಏನ್ ಮಾಡಿರಪ್ಪ ಅಂದ್ರೆ PC ಎಕ್ಸಾಮ್ ಒಳಗ ಮಿಶ್ರ ಲೋಹಗಳು ಅಲಾಯ್ಗಳು ಅಂತ ಬರ್ತಾವ. ಇದನ್ನ ಎಕ್ಸಾಮ್ದಾಗ ಕೇಳಿದ್ರು ಅಲಾಯ್ಗಳು. ಏನ್ ಮಿಶ್ರ ಲೋಹಗಳು ಅಂತಂದ್ರ ಒಂದಕ್ಕಿಂತ ಹೆಚ್ಚು ಲೋಹಗಳನ್ನ ಬಳಕೆ ಮಾಡಿ ಏನಕ್ಕಪ್ಪ ಅಂದ್ರ ಲೋಹ ಇದನ್ನ ವಸ್ತುಗಳನ್ನ ತಯಾರಿಸ್ತಾರ. ಅವುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಮಿಶ್ರ ಲೋಹ ಅಂತ ಕರೀತಾರೆ. ಒಂದೇದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರ ಬ್ರಾಸ್. ಯಾವ್ದ್ರಿ? ಬ್ರಾಸ್. ಇದು ಕನ್ನಡದಾಗ ಏನಂತಾರು ಹಿತ್ತಾಳೆ. ಹಿತ್ತಾಳೆ ಇದು ಎತ್ತರಿಂದ ಆಗಿರ್ತದಪ್ಪ ಅಂತಂದ್ರ ತಾಮ್ರ ಮತ್ತು ಸತು. ತಾಮ್ರ ಮತ್ತು ಸತುಗಳ ಕೂಡಿದ ಏನಕತ್ರಿ ಬ್ರಾಸ್ ಆಗತ್ತ. ತಾಮ್ರ ಅಂತಂದ್ರೆ ಏನ? ಕಾಪರ್. ಸತು ಅಂತಂದ್ರೆ ಏನ್ರಿ? ಜಿಂಕ್. ಜಿಂಕ್ ಅಂದ್ರ Cu+Zn ಯಾವ್ದು ಎರಡರಿಂದ ಕೂಡಿ ಏನಕ್ಕಪ್ಪ ಅಂದ್ರ ಬ್ರಾಸ್ ಆಗತ್ತ. ಇವುಗಳ ಬಳಕೆ ಎಲ್ಲಿ ಮಾಡ್ತಾರಪ್ಪ ಅಂದ್ರ ಪಾತ್ರೆಗಳು. ಹಿತ್ತಾಳೆ ಪಾತ್ರೆಗಳು ಇರ್ತಾವ ಗೊತ್ತ್ರಿ ಅವುಗಳು ನೋಡ್ರಿ. ಬ್ರಾಸ್ ಇವೆಲ್ಲ ಏನು ಮಾಡಕ್ ಬರಲ್ಲ. ಏನ್ ಮಾಡಕಂದ್ರ ಪ್ರಾಕ್ಟೀಸ್ ಮಾಡೇ ಮಾಡ್ಬೇಕ್ರಿ. ಬ್ರಾಸ್ ಅಂತಂದ್ರೆ ಏನ್ರಿ? ಹಿತ್ತಾಳೆ. ತಾಮ್ರ ಮತ್ತು ಸತು ತಾಸ ಅಂತ ಬಂತಂದ್ರ ಹಿತ್ತಾಳೆ. ನೆಕ್ಸ್ಟ್ ನೋಡ್ರಿ ಕಂಚು. ಕಂಚು ಇದಕ್ಕೇನಂತಾರಪ್ಪ ಅಂದ್ರ ಬ್ರಾಂಜ್. ಇದು ಗೊತ್ತಾಗುತ್ತೆ ಬ್ರಾಂಜ್. ಬ್ರಾಂಜ್ ಕಂಚು ಅಂತ ಹೇಳಿ ಬಂತಂತ ತಾತ ನೆನಪಿಟ್ಕೊಂಡ್ಬಿಡ್ರಿ. ತಾತ ಏನ್ ಮಾಡ್ತಾನಪ್ಪ ಅಂದ್ರೆ ಕಂಚಿನ ಪದಕವನ್ನ ತಗೊಂಡ್ಬರ್ತಾನು. ತಾತ ಏನ್ರಿ? ಕಂಚು. ತಾತ. ತಾ ಅಂತಂದ್ರೆ ಏನ್ರಿ? ತವರ. ತಾಮ್ರ. ಆಮೇಲೆ ತ ಅಂದ್ರೆ ಏನ್ರಿ? ತವರ. ತಾತ ಕಂಚಿನ ಪದಕ ತಗೊಂಡ್ಬರ್ತಾನ. ಇದೊಂದು ನೆನಪಿಟ್ಕೋರಿ. ಆಪ್ಷನ್ದಾಗ ಅಲ್ಲಿ ಎಲಿಮಿನೇಷನ್ ಮಾಡ್ಬೋದು. ತಾಮ್ರ ಅಂತಂದ್ರೆ ಏನಾಗತ್ತ? ಕಾಪರ್ ಅಥವಾ Cu. ತವರ ಅಂದ್ರೆ ಏನಾಗತ್ರಿ? ಟಿನ್. ಇವುಗಳನ್ನ ಇದಕ್ಕೆ ಮಾಡ್ತಾರೋ ಕಂಚಿನ ಮೂರ್ತಿಗಳಾಗಿರ್ಬೋದು ಅಥವಾ ಕಂಚಿನ ಪದಕಗಳಾಗಿರ್ಬೋದು. ಕಂಚಿನ ಮೂರ್ತಿಗಳು ಆಮೇಲೆ ಪದಕಗಳು. ಯಾವ್ರಿ? ಕಂಚು. ಕಂಚು ಬಂತಂದ್ರೆ ಏನ್ ನೆನಪಿಟ್ಕೋಬೇಕು? ತಾತ. ನೆಕ್ಸ್ಟ್ ಯಾವ್ದ್ರಿ? ಜರ್ಮನ್ ಸಿಲ್ವರ್. ವೆರಿ ಇಂಪಾರ್ಟೆಂಟ್. ಜರ್ಮನ್ ಸಿಲ್ವರ್. ಈ ಜರ್ಮನ್ ಸಿಲ್ವರ್ ಒಳಗೆ ಏನಪ್ಪಾ ಅಂತಂದ್ರ ಸಿಲ್ವರ್ ಇರುವುದಿಲ್ಲ. ಇದೊಂದು ವೆರಿ ಇಂಪಾರ್ಟೆಂಟ್. ಇದು ಸಿಲ್ವರ್ ಇರುವುದಿಲ್ಲ. ಜರ್ಮನ್ ಸಿಲ್ವರ್ನ ಮಿಶ್ರ ಲೋಹಗಳು ಯಾವಂತ ಕೇಳ್ತಾರ. ಆಪ್ಷನ್ದಾಗ ಅಕಸ್ಮಾತ್ ಸಿಲ್ವರ್ಗಳು ಕೊಟ್ಟಿದ್ದಂತ ಅದು ಎಲಿಮಿನೇಟ್ ಮಾಡ್ಬಿಡುದು. ಸಿಲ್ವರ್ ಇಲ್ಲದೆ ಇರುವಂತದ್ದು ಯಾವ್ದ್ರಿ? ಜರ್ಮನ್ ಸಿಲ್ವರ್. ಇದು ಎದರಿಂದ ಆಗಿರತ್ತಪ್ಪ ಅಂತಂದ್ರ ತಾಮ್ರ, ಸತು ಮತ್ತು ನಿಕ್ಕೆಲ್ಗಳಿಂದ ಆಗಿರುತ್ತದೆ. ತಾಮ್ರ, ಸತು, ನಿಕ್ಕೆಲ್. ತಾಮ್ರ, ಸತು ಏನ್ರಿ? ಬ್ರಾಸ್ ಹಿತ್ತಾಳೆ ಆಗಿರತ್ತಲ್ಲ. ಜರ್ಮನ್ ಒಳಗೆ ಜರ್ಮನ್ ಸಿಲ್ವರ್ ಒಂದ್ ಏನ್ ಎಕ್ಸ್ಟ್ರಾ ಬರತಿ? ನಿಕ್ಕೆಲ್ ಬರತಿ. ತಾಮ್ರ ಅಂದ್ರೆ ಏನ್ರಿ? ಕಾಪರ್. ಸತು ಅಂತಂದ್ರೆ ಏನ್ರಿ? ಜಿಂಕ್. ಆಮೇಲೆ ನಿಕ್ಕೆಲ್ ಅಂದ್ರೆ ಏನ್ರಿ? Ni. ಇವು ಇದರಿಂದ ಆಗೈತೆ ಜರ್ಮನ್ ಸಿಲ್ವರ್ ದಿಂದ ಆಗಿರ್ತತಿ. ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ರೋಧ ಸುರುಳಿಗಳಲ್ಲಿ ಅಂದ್ರೆ ರೆಜಿಸ್ಟಿವ್ ಇರ್ತಾವ ಗೊತ್ತ್ರಿ ವೈರ್ಗಳು. ಅವುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ ಇದನ್ನ. ಎದನ್ರಿ? ಜರ್ಮನ್ ಸಿಲ್ವರ್. ನೋಡ್ರಿ ಬ್ರಾಸ್ ಹಿತ್ತಾಳೆ. ಹಿತ್ತಾಳೆ ಅಂತಂದ್ರ ತಾಮ್ರ ಮತ್ತು ಸತು. ಕಂಚು ನೆನ್ಪಿಟ್ಕೋಬೇಕು ಹೆಂಗ? ತಾತ ಬಗ್ಗೆ. ಜರ್ಮನ್ ಸಿಲ್ವರ್ ಒಳಗೆ ಏನಿರಂಗಿಲ್ಲ? ಸಿಲ್ವರ್ ಇರಂಗಿಲ್ಲ. ಯಾವ ಬರ್ತಾವು? ತಾಮ್ರ, ಸತು ಮತ್ತು ನಿಕ್ಕೆಲ್ ಬರ್ತಾವು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಮಿಶ್ರ ಲೋಹ ಯಾವಪ್ಪ ಅಂತಂದ್ರ ಗನ್ ಮೆಟಲ್. ಯಾವ್ದ್ರಿ? ಗನ್ ಮೆಟಲ್. ಗನ್ ಮೆಟಲ್ ಇದರಿಂದ ಆಗಿರ್ತತಿ ಸೇಮ್ ತಾಮ್ರ, ಸತು ಇವು ಕಾಮನ್. ತಾಮ್ರ, ಸತು ಎರಡು ಕಾಮನ್. ಆಮೇಲೆ ನೆಕ್ಸ್ಟ್ ಬರತಿ ತವರ. ನಿಕ್ಕೆಲ್ ಬಂತಂದ್ರ ಜರ್ಮನ್ ಸಿಲ್ವರ್. ಇಲ್ಲಿ ತವರ ಬಂತಂದ್ರ ಏನಾಗತ್ತ? ಗನ್ ಮೆಟಲ್ ಆಗತ್ತ. ಗನ್ ಮೆಟಲ್ ಆಗತ್ತ. ಕಾಪರ್, ತಾಮ್ರ Cu. ಸತು ಅಂದ್ರೆ ಏನ್ರಿ? ಜಿಂಕ್. ತವರ ಅಂತಂದ್ರೆ ಏನ್ರಿ? ಸ್ಟ್ಯಾನಮ್ Sn ಬರತಿ. ಇವುಗಳನ್ನ ಗನ್ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ನೆಕ್ಸ್ಟ್ ಯಾವ್ದ್ರಿ? ನೋಡ್ರಿ ಹೆಂಗ್ ನೆನ್ಪಿಟ್ಕೋಪ್ಪ ಅಂತಂದ್ರ ತಾತ ಅಂತಂದ್ರೆ ಏನ್ರಿ? ಕಂಚು ಬರತ್ತಿಲ್ವರಿ. ತಾತ ಅಂದ್ರೆ ಏನ? ಕಂಚು ಬರ್ತಿತ್ತ. ಆ ತಾತಗ ಸತ್ವವನ್ನು ಸೇರ್ಸಿರಿ ಏನಾಗತ್ತ? ಗನ್ ಮೆಟಲ್ ಆಗತ್ತ. ತಾತಗ ಸತ್ವವನ್ನು ಸೇರ್ಸಿರಿ ಏನಾಗತ್ರಿ? ಗನ್ ಮೆಟಲ್ ಆಗತ್ತ. ಇದು ನೆನ್ಪಿಟ್ಕೋಬೇಕು ನೋಡ್ರಿ. ಇವ್ ಎರಡರ ನೆನ್ಪು ಬರ್ತಾವ ಅವಾಗ. ತಾತ ಗನ್ ಹಿಡಿತಾನಂತಂದ್ರ ಏನಾಗತ್ತ? ಅಂದ್ರ ತಾತ ಅಂತ ಬಂತಂದ್ರ ಕಂಚು ಬರತ್ತೆ. ಕಂಚೊಳಗೆ ಯಾವ ಬರ್ತಾವ್ರಿ? ತಾತ ಬರ್ತತಿ. ತಾತ ಅಂದ್ರೆ ಏನಾಗತ್ತ? ತಾಮ್ರ ಮತ್ತು ತವರ ಆಗತ್ತ. ತಾತ ಗನ್ ಹಿಡ್ತಾನಂತಂದ್ರೆ ಏನ್ ನೆನ್ಬಿಡ್ಬೇಕು ನೀವ? ತಾಮ್ರ ಮತ್ತು ತವರನೆ ಬರ್ತಗತಿ. ಅಕಸ್ಮಾತ್ ಅಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಆಮೇಲೆ ಸತು ಒಂದು ನೆನ್ಪಿಟ್ಕೋಬೇಕು ನೋಡಿ ನೀವು. ಗನ್ ಮೆಟಲ್. ನೆಕ್ಸ್ಟ್ ಯಾವ್ದು ಬರತಿ? ರೋಡ್ ಗೋಲ್ಡ್. ಇದು ವೆರಿ ಇಂಪಾರ್ಟೆಂಟ್. ರೋಲ್ಡ್ ಗೋಲ್ಡ್ ಈಗೇನ್ ಯೂಸ್ ಮಾಡ್ತಾರಲ್ರಿ ಹೆಣ್ಮಕ್ಳ ರೋಡ್ ಗೋಲ್ಡ್ ಒಳಗ ಅದ್ರೊಳಗೆ ಎದ್ರಿಂದ ರೆಡಿ ಆಗಿರತ್ತಪ್ಪ ಅಂತಂದ್ರ ಅದ ಕಾಪರ್ ಮತ್ತು ಅಲ್ಯೂಮಿನಿಯಂ. ಕೃತಕ ಆಭರಣಗಳ ತಯಾರಿಕೆಯಲ್ಲಿ ಕಾಪರ್ ಅಂದ್ರೆ ಏನ್ರಿ? Cu. ಅಲ್ಯೂಮಿನಿಯಂ ಅಂದ್ರೆ ಏನ? Al. ಕೃತಕ ಆಭರಣಗಳಲ್ಲಿ ಯಾವುದು? ಇದನ್ನು ಎಕ್ಸಾಮ್ದಾಗ ಬಾಸಲ ಕೇಳಿದಾರೆ ರೋಡ್ ಗೋಲ್ಡ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸ್ಟೀಲ್. ಇದನ್ನು ಕೇಳಿದಾರೆ. ಸ್ಟೀಲ್ ಅಂದ್ರೆ ಏನ್ರಿ? ಉಕ್ಕು. ಕನ್ನಡ ಏನಾಗತ್ತ? ಉಕ್ಕು ಆಗತ್ತ.
ಇದು ಎದರಿಂದ ಆಗಿರಪ್ಪ ಅಂದ್ರೆ ಕಬ್ಬಿನ ಮತ್ತು ಕಾರ್ಬನ್ದಿಂದ ರೆಡಿ ಆಗಿರ್ತೈತಿ. ಕಬ್ಬಿನ ಮತ್ತು ಕಾರ್ಬನ್ದಿಂದ ರೆಡಿ ಆಗಿರ್ತೈತಿ. ಆಮೇಲೆ ಸ್ಟೀಲ್ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸ್ಟೀಲ್ ಅಂದ್ರೆ ಏನ್ರಿ? ಕಬ್ಬಿನ ಮತ್ತು ಕಾರ್ಬನ್. ನೆಕ್ಸ್ಟ್ ನೋಡ್ರಿ, ಸ್ಟೇನ್ಲೆಸ್ ಸ್ಟೀಲ್ ಕಲೆರಹಿತ ಉಕ್ಕು ಅಂದ್ರೆ ಇದೇನಾಗಲ್ಲಪ್ಪ ಅಂದ್ರ ಕರೋಜನ್ ಅಥವಾ ತುಕ್ಕು ಹಿಡಿಯಂಗಿಲ್ರಿ. ಇದು ಸ್ಟೇನ್ಲೆಸ್ ಸ್ಟೀಲ್. ಇದು ಎದರಿಂದ ಆಗಿರತ್ರಿ? ಸ್ಟೀಲ್ ಅಂದ್ರೆ ಏನ? ಕಬ್ಬಿನ, ಕಾರ್ಬನ್, ಇದು ಕಾಮನ್. ಆಮೇಲೆ ಸ್ಟೇನ್ಲೆಸ್ ಅದ್ ಮಾಡಕ್ ಏನ್ ಮಾಡ್ತಾರಪ್ಪ ಅಂತಂದ್ರ ನಿಕ್ಕೆಲ ಮತ್ತು ಕ್ರೋಮಿಯಂ ಹಾಕ್ತಾರ. ನಿಕ್ಕೆಲ ಮತ್ತು ಕ್ರೋಮಿಯಂ. ಸ್ಟೀಲ್ ಅಂದ್ರ ಕಬ್ಬಿನ ಮತ್ತು ಕಾರ್ಬನ್. ಆಮೇಲೆ ಕಲೆ ರಹಿತ ಆಗ್ಬೇಕಂದ್ರೆ ಏನ್ ಮಾಡ್ತಾರೋ? ನಿಕ್ಕೆಲ ಮತ್ತು ಕ್ರೋಮಿಯಂ. ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಶಸ್ತ್ರಕ್ರಿಯಾ ಉಪಕರಣಗಳು, ಸರ್ಜರಿ ಇನ್ಸ್ಟ್ರೂಮೆಂಟ್ ಇರ್ತಾವ ನೋಡ್ರಿ. ಶಸ್ತ್ರಕ್ರಿಯಾ ಉಪಕರಣಗಳು, ಸರ್ಜರಿ ಇನ್ಸ್ಟ್ರೂಮೆಂಟ್ ಅಂತ ಬರ್ತಾವ ನೋಡ್ರಿ. ಯಾಕಂದ್ರೆ ಅಲ್ಲಿ ಅಕಸ್ಮಾತ್ ನಾವು ಬರೀ ಸ್ಟೀಲ್ ಅಟ್ಟ ಯೂಸ್ ಮಾಡಿರಪ್ಪ ಅಂದ್ರೆ ತುಕ್ಕು ಹಿಡಿಯುವಂತ ಚಾನ್ಸ್ ಇರತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಯೂಸ್ ಮಾಡ್ತಾರೆ. ಕಬ್ಬಿನ ಮತ್ತು ಕಾರ್ಬನ್ ಅಂದ್ರೆ ಏನಾಗತ್ತದ? ಸ್ಟೀಲ್ ಆಗತ್ತ. ಸ್ಟೇನ್ಲೆಸ್ ಬರ್ಬೇಕಂದ್ರೆ ನಿಕ್ಕೆಲ್ಲ ಮತ್ತು ಕ್ರೋಮಿಯಂ ಅನ್ನ ಸೇರಿಸಬೇಕು. ನೆಕ್ಸ್ಟ್ ನೋಡ್ರಿ, ಇದು ಇಂಪಾರ್ಟೆಂಟಾ? ನೈಕ್ರೋಮ್ ತತ್ತಿ ಅಂತಾರ ಗೊತ್ತು. ನೈಕ್ರೋಮ್ ಇದು ಹೆಸರಿನಾಗ ಐತಿ. ನೈ ಅಂತಂದ್ರೆ ಏನ್ರಿ? ನಿಕ್ಕೆಲ್. NI ಅಂತಂದ್ರೆ ಏನ? ನಿಕ್ಕೆಲ್. ಆಮೇಲೆ ಇದು ಕ್ರೋಮ್ ಅಂದ್ರೆ ಏನ್ರಿ? ಕ್ರೋಮಿಯಂ. ನಿಮ್ಗೆ ಇಷ್ಟ ಎಕ್ಸಾಮ್ದಾಗ ಇದನ್ನ ಆಪ್ಷನ್ ಕೊಟ್ಟಿರ್ತಾನ. ಆದ್ರೆ ಇದ್ರ ಜೊತೆ ಒಂದ್ ಏನ್ ಸೇರಿಸ್ಬೇಕಪ್ಪ ಅಂತಂದ್ರ ಐರನ್, ಕಬ್ಬಿಣವನ್ನ ಸೇರಿಸಬೇಕು. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಐರನ್ ಬಾಕ್ಸ್ ಯೂಸ್ ಮಾಡ್ತಾರ ನೋಡ್ರಿ. ಇಸ್ತ್ರಿ ಪೆಟ್ಟಿಗೆ ಒಳಗ ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ನೈಕ್ರೋಮ್ ತಂತಿಯನ್ನ ಯೂಸ್ ಮಾಡಂತಲೇ ಏನಾಗತ್ರಿ? ಈಗ ಏನ್ ನೀವು ಇದನ್ನ ಕೊಡ್ತಿರಲ್ಲ, ಎಲೆಕ್ಟ್ರಿಸಿಟಿ ಕೊಡ್ತಿರಲ್ಲ, ಅವಾಗ ಏನಾಗತ್ರಿ? ಅದು ಅತಿ ಹೆಚ್ಚು ರೆಸಿಸ್ಟೆನ್ಸ್ ಅನ್ನ, ವಿದ್ಯುತ್ ವಿರೋಧತೆಯನ್ನ ಹೊಂದಿರ್ತತಿ. ಅವಾಗ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆದಂಗ ಏನಾಗುತ್ತೆ? ಅದು ಹೀಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವ್ದ್ರಿ? ಈ ನೈಕ್ರೋಮ್ ಅನ್ನುವಂಥದ್ದು. ಅರ್ಥಾತ್ರಿ? ನೈಕ್ರೋಮ್ ಅಂದ್ರೆ ಏನ? ನಿಕ್ಕೆಲ್ಲ ಕ್ರೋಮಿಯಂ ಗೊತ್ತಾಗುತ್ತೆ. ಆದ್ರ ಪ್ಲಸ್ ಐರನ್ ಒಂದು ನೆನಪಿಟ್ಕೋಬೇಕು. ಆಮೇಲೆ ಯಾವ್ದು ಬರತ್ತಪ್ಪ ಅಂತಂದ್ರ ಅಲ್ನಿಕೋ. ಇದು ಈಸಿ ಐತಿ. ಅಲ್ನಿಕೋ ಅಂದ್ರೆ ಏನ್ರಿ? ಅಲ್ಯೂಮಿನಿಯಂ. NI ಅಂದ್ರೆ ಏನ್ರಿ? ನಿಕ್ಕೆಲ. ಆಮೇಲೆ ಕೋಬಾಲ್ಟ. ಇಷ್ಟು ಗೊತ್ತಾಗತ್ತ. ಪ್ಲಸ್ ಅದಕ್ಕೆ ಏನ್ ಮಾಡ್ಬೇಕು? ಐರನ್ ಅನ್ನ ಸೇರಿಸ್ಬೇಕು. ಆಮೇಲೆ ಫ್ಯೂಸ್. ಇದನ್ನು ಎಕ್ಸಾಮ್ ದಾಗ ಕೇಳಿದ್ರು ನೋಡಿ. ಫ್ಯೂಸ್ ಅಂತಂದ್ರೆ ಇದ್ರಾಗಿರಪ್ಪ ಇದ ಸೀಸ ಮತ್ತು ತವರ. ಅಂದ್ರ ಲೆಡ್ ಮತ್ತು ಟಿನ್. ಲೆಡ್ ಅಂದ್ರೆ ಏನ್ರಿ? ಸೀಸ. ಟಿನ್ ಅಂದ್ರೆ ಏನ? ತವರ. ಸೀಸ ಮತ್ತು ತವರದಿಂದ ಆಗಿರ್ತತಿ. ಯಾವ್ದ್ರಿ? ಫ್ಯೂಸ್ ಅನ್ನುವಂಥದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೋಲ್ಡರ್ ಗನ್ ಎದ್ರಿಂದ ಆಗಿರತ್ತೆ ಅಂತ ಕೇರು ಏನ್ ಹೇಳ್ಬೇಕಪ್ಪ ಅಂದ್ರೆ ಲೆಡ್ ಮತ್ತು ಟಿನ್ದಿಂದನ ಆಗಿರ್ತತಿ. ಅಂದ್ರ ಸೀಸ ಮತ್ತು ತವರದಿಂದನ ಆಗಿರ್ತತಿ. ಇವನ್ನೆಲ್ಲ ನೆನಪಿಟ್ಕೊಂತ ಬರ್ರಿ. ಒಂದೇದು ಯಾವ್ದು ನೆನಪಿಟ್ಕೋಬೇಕು? ಫ್ಯೂಸ್ ಬಂತಂದ್ರ ಲೆಡ್ ಮತ್ತು ಟಿನ್. ನೋಡ್ರಿ, ಸೀಸ ಒಳಗ ಲೆಡ್ ಇರಂಗಿಲ್ಲ, ಸೀಸ ಇರಂಗಿಲ್ಲ. ಅಲ್ಲಿ ಏನಿರ್ತತಿ? ಗ್ರಾಫೈಟ್ ಇರ್ತತಿ. ಆದ್ರೆ ಫ್ಯೂಸ್ ಒಳಗೆ ಏನಪ್ಪಾ ಅಂದ್ರೆ ಲೆಡ್ ಮತ್ತು ಟಿನ್ ಇರ್ತತಿ. ಇವನ್ನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇವು ಅತಿ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿರ್ತಾವ. ಎಲೆಕ್ಟ್ರಿಸಿಟಿ ನಾವು ಅನ್ಕೊಂಡಕ್ಕಿಂತ ಜಾಸ್ತಿ ಬಂತಂತಂದ್ರೆ ಏನಕ್ಕವ್ರಿ? ಇವ ಮೆಲ್ಟ್ ಆಗಿಬಿಡ್ತಾವ. ಮೆಲ್ಟ್ ಆಗಂತಲೇ ಏನಕ್ಕವ್ರಿ? ಎಲೆಕ್ಟ್ರಿಕ್ ಇದನ್ನ ಸಪ್ಲೈನ ಕನೆಕ್ಷನ್ ಅನ್ನ ಬಂದ್ ಮಾಡಿಬಿಡ್ತಾವ. ಯಾವ್ರಿ? ಲೆಡ್ ಮತ್ತು ಟಿನ್. ಅದಕ್ಕೆ ಏನಪ್ಪಾ ಅಂದ್ರೆ ಇವುಗಳನ್ನ ಬಳಕೆ ಮಾಡ್ತಾರ. ಈ ಸೋಲ್ಡರ್ ಗನ್ ಬಂತಂದ್ರೆ ಏನ್ ಮಾಡ್ತಾರ? ಸೋಲ್ಡರ್ ಗನ್ ಅಂದ್ರೆ ನೋಡ್ರಿ, ಆ ಎರಡು ಇವ್ನ ಜೋಡ್ಸಾಕ್ ಮಾಡಿರ್ತಾರ ನೋಡ್ರಿ. ಎರಡು ಎಲೆಕ್ಟ್ರಿಕ್ ಸಾಮಾನುಗಳನ್ನ ಜೋಡ್ಸಾಕ್ ಇದನ್ನ ಯೂಸ್ ಮಾಡ್ತಿರ್ತಾರ ನೋಡಿ. ಅದ್ರೊಳಗೆ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಲೆಡ್ ಮತ್ತು ಟಿನ್ ಅನ್ನ ಯೂಸ್ ಮಾಡ್ತಾರ. ಅಲ್ಲಿಕೋ ಅಂತ ಬಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಯೂಮಿನಿಯಂ, ನಿಕ್ಕೆಲ್ಲ ಗೊತ್ತಾಗುತ್ತೆ, ಕೋಬಾಲ್ಟ್ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಒಂದ್ ಏನ್ ಆಡ್ ಮಾಡ್ಬೇಕು? ಐರನ್ ಅನ್ನ ಆಡ್ ಮಾಡ್ಬೇಕು. ನೈಕ್ರೋಮ್ ಬಂತಂದ್ರೆ ನಿಕ್ಕೆಲ್ಲ ಕ್ರೋಮಿಯಂ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಏನ್ ಒಂದ್ ಆಡ್ ಮಾಡ್ಬೇಕು? ಐರನ್ ಅನ್ನ ಆಡ್ ಮಾಡ್ಬೇಕು. ಐರನ್ ಅನ್ನ ಆಡ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಗನ್ ಮೆಟಲ್. ಗನ್ ಅಂತ ಏನ್ರಿ? ತಾತ ನೆನಪು ಮಾಡ್ಕೋಬೇಕು. ತಾತನ ಗನ್ ನೆನಪು ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ತಾತ ಬಂತಂದ್ರೆ ತಾಮ್ರ ಮತ್ತು ತವರ ಗೊತ್ತಾಗುತ್ತೆ. ಅದಕ್ಕೊಂದು ಎದನ್ನ ಸೇರಿಸಬೇಕು? ಸತ್ವವನ್ನ ಸೇರಿಸಬೇಕು. ತಾತ ಗನ್ ಹಿಡ್ಕೊಂಡ್ ಸತ್ತ, ಹಿಂಗ್ ನೆನ್ಪಿಟ್ಕೊಂಡ್ಬಿಟ್ಟು ಏನಾರ ಒಂದು ಟ್ರಿಕ್ ನೆನ್ಪಿಟ್ಕೊಂಡ್ಬಿಡುದು. ತಾತ ಗನ್ ಹಿಡ್ಕೊಂಡ್ ಸತ್ತ ಅಂತೇಳಿ ತಾಮ್ರ, ತವರ, ಸತು. ಆಮೇಲೆ ರೋಡ್ ಗೋಲ್ಡ್, ಇದು ವೆರಿ ಇಂಪಾರ್ಟೆಂಟ್. ರೋಡ್ ಗೋಲ್ಡ್ ಏನ್ ಮಾಡ್ತಾರೋ? ಕಾಪರ್ ಮತ್ತು ಅಲ್ಯೂಮಿನಿಯಂ ಅನ್ನ ಬಳಕೆ ಮಾಡ್ತಾರ. ಆಮೇಲೆ ಸ್ಟೀಲ್ ಅಂದ್ರೆ ಏನ್ರಿ? ಉಕ್ಕು. ಅದ್ರೊಳಗೆ ಇದನ್ನ ಯೂಸ್ ಮಾಡ್ತಾರೋ? ಸ್ಟೀಲ್ ಅಂದ್ರೆ ಕಬ್ಬಿನ, ಕಾರ್ಬನ್. ಸ್ಟೇನ್ಲೆಸ್ ಸ್ಟೀಲ್ ಬಂತಂದ್ರೆ ಈ ಕಬ್ಬಿನ ಕಾರ್ಬನ್ ಜೊತೆ ಏನ್ ಮಾಡ್ತಾರೋ? ಈ ನಿಕ್ಕೆಲ್ಲ ಮತ್ತು ಕ್ರೋಮಿಯಂ ಅನ್ನ ಬಳಕೆ ಮಾಡ್ತಾರ. ಆಮೇಲೆ ನೋಡ್ರಿ, ಬ್ರಾಸ್ ಅಥವಾ ಹಿತ್ತಾಳೆ ಬಂತಂದ್ರೆ ತಾಮ್ರ ಮತ್ತು ಸತು. ಕಂಚು ಬಂದ್ರೆ ಗೊತ್ತಾಗುತ್ತೆ, ತಾತ ಕಂಚಿನ ಪದಕ ಪಡೆದ ಅಂತ ಹೇಳಿ. ತಾಮ್ರ ಮತ್ತು ತವರ. ಗನ್ ಮೆಟಲ್ ಬಂತಂದ್ರು ತಾಮ್ರ ಮತ್ತು ತವರ ನೆನಪು ಮಾಡ್ಕೊಂಡು ಸತ್ತ ಅಂತ ನೆನಪಿಟ್ಕೊಂಡ್ಬಿಡೋದು, ಸತ್ತು ಅಂತ ನೆನಪಿಟ್ಕೊಂಡ್ಬಿಡೋದು. ಜರ್ಮನ್ ಸಿಲ್ವರ್ ಒಳಗೆ ಏನಿರಂಗಿಲ್ಲ? ಸಿಲ್ವರ್ ಇರಂಗಿಲ್ಲ. ಅದ್ರೊಳಗೆ ಯಾವ್ಯಾವ ಬರ್ತಾವು? ತಾಮ್ರ, ಸತು ಒಂದ್ ಕಾಮನ್, ಆಮೇಲೆ ನಿಕ್ಕೆಲ್ ಒಂದ್ ಎಕ್ಸ್ಟ್ರಾ ಸೇರಿಸ್ಬೇಕು. ಇವೆಲ್ಲ ಏನಪ್ಪಾ ಅಂತಂದ್ರೆ
ಮಿಶ್ರ ಲೋಹಗಳು, ಇವೆಲ್ಲ ಏನ್ರಿ ಮಿಶ್ರ ಲೋಹಗಳು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮತ್ತೆ ಕೇಳ್ಬೋದಪ್ಪ ಅಂತಂದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ನೋಡ್ರಿ ಭೂಮಿಯ ವಾತಾವರಣದಲ್ಲಿ ದೊರೆಯುವಂತಹ ವಸ್ತುಗಳು ಮೂಲ ವಸ್ತುಗಳು ಯಾವುವು? ಒಂದೇದು ಅತಿ ಹೆಚ್ಚು ದೊರೆಯೋದು ಯಾವ್ದ್ರಿ? ನೈಟ್ರೋಜನ್. ಅವ್ರ ಲೋಹ ಅಂತ ಏನು ಕೇಳಂಗಿಲ್ಲ, ಇವೆಲ್ಲ ಏನಪ್ಪಾ ಅಂದ್ರ ಅಲೋಹಗಳು. ಇವು ನೈಟ್ರೋಜನ್ ಅತಿ ಹೆಚ್ಚು ಸಿಗ್ತತಿ. ಎಷ್ಟ್ರಿ? 78%. ಇದನ್ನು ಎಕ್ಸಾಮ್ದಾಗ ಕೇಳಿದ್ರು ಮನ್ ಸಿವಿಲ್ ಪಿ ಸಿ ಒಳಗ. ಹೆಂಗ್ ಕೇಳಿದಪ್ಪ ಅಂದ್ರ ಅವುಗಳನ್ನ ಇದಕ್ಕೆ ಕ್ರಮವಾಗಿ ಬರ್ಕೊಂಡ್ ಬರಿ ಅಂತ ಕೇಳಿದ್ದ. ಒಂದೇದು ಯಾವ್ದು ಸಿಗತಿ? ನೈಟ್ರೋಜನ್. ಎರಡನೇಕ್ಕೆ ಯಾವ್ದ್ರಿ? ಆಕ್ಸಿಜನ್. ಎಷ್ಟೈತಿ? 21% ಐತಿ. ಮೂರನೇಕ್ಕೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ಸತಿ, ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಂಗಿಲ್ಲ. ಯಾವ್ದು ಇರ್ತತಿ? ಆರ್ಗಾನ್ ಇರ್ತತಿ. ಆರ್ಗಾನ್ ಎಷ್ಟಿರ್ತತಿ? 0.93% ಇರ್ತತಿ. ನಾಲ್ಕನೇಕ್ಕೆ ಯಾವ್ದು ಇರ್ತತಿ? ಕಾರ್ಬನ್ ಡೈಆಕ್ಸೈಡ್ ಇರ್ತತಿ. ಇದೆಷ್ಟಿರ್ತತಿ? 0.04% ಇರ್ತತಿ. ನೆನ್ಬಿಟ್ಟು ಹೋಗ್ಬೇಕು ನೋಡ್ರಿ. ಆಮೇಲೆ ಅರ್ತ್ ಕ್ರಸ್ಟ್ ಒಳಗೆ ಭೂ ತೊಗಟೆಯಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಅಲೋಹ, ಆಗಲೇ ಹೇಳಿದ್ನ ನಿಮ್ಗ. ಒಂದನೇಕ್ಕೆ ಯಾವ ಸಿಗತಿ? ಅಲೋಹ ಅಂತ ಬಂತಂದ್ರ ಆಕ್ಸಿಜನ್. ಯಾವ್ದ್ರಿದ? ಭೂ ತೊಗಟೆಯಲ್ಲಿ ಅಥವಾ ಅರ್ತ್ ಕ್ರಸ್ಟ್. ಅಂದ್ರೆ ಭೂಮಿ ಒಳಗ ಅತಿ ಸಿಗುವಂತದ್ದು ಯಾವ್ದ್ರಿ? ಅಲೋಹ ಅಂತ ಕೇರ್ ಅಂತಂದ್ರ ಆಕ್ಸಿಜನ್ ಹೇಳ್ಬೇಕು. ಅಲೋಹ ಅತಿ ಹೆಚ್ಚು ಸಿಗುವಂತದ್ದು ಯಾವ್ದ್ರಿ? ಅಲೋಹ, ಆಕ್ಸಿಜನ್. ನೆಕ್ಸ್ಟ್ ಯಾವ್ದ್ರಿ? ಸಿಲಿಕಾನ್ ಅನ್ನೋದೇನ? ಅದು ಒಂದು ಅಲೋಹ. ಅತಿ ಹೆಚ್ಚು ಸಿಗುವುದು ಯಾವ್ದ್ರಿ? ಆಕ್ಸಿಜನ್. ಅಲೋಹಗಳ ಬಗ್ಗೆ ಕೇಳಿದ್ರ ಆಕ್ಸಿಜನ್, ಸಿಲಿಕಾನ್ ಹೇಳ್ಬೇಕು. ಅದ ಲೋಹ ಕೇಳಿರ ಅಂತ ಹೇಳ್ತಿಕೋರಿ. ಲೋಹ ಕೇಳಿದ್ರ ಅತಿ ಹೆಚ್ಚು ಸಿಗುವಂತದ್ದು ಭೂತುಗೊಟ್ಟೆ ಒಳಗ ಅಲ್ಯೂಮಿನಿಯಂ ಮತ್ತು ಐರನ್. ಅವ್ರ ಏನು ಮೆನ್ಷನ್ ಮಾಡ್ಲಿಕ್ಕಪ್ಪ, ಅಲೋಹನು ಮೆನ್ಷನ್ ಮಾಡ್ಲಿಲ್ಲ, ಲೋಹನು ಮೆನ್ಷನ್ ಮಾಡಿಲ್ಲ. ಅಂದ್ರೆ ಏನ್ ಹಾಕ್ಬೇಕು? ಆಕ್ಸಿಜನ್ ಹಾಕ್ಬೇಕು. ಯಾಕಂದ್ರ 46% ಸಿಗ್ತೈತ್ರಿ ಅದು. ಆಮೇಲೆ ನೆಕ್ಸ್ಟ್ ಯಾವ್ದನ್ನ ಹಾಕ್ಬೇಕು? ಸಿಲಿಕಾನ್ ಹಾಕ್ಬೇಕು. ಎಷ್ಟ್ರಿ? 28% ಸಿಗ್ತೈತಿ. ಅಲ್ಯೂಮಿನಿಯಂ ಹಾಕ್ಬೇಕು, 8% ಸಿಗ್ತೈತಿ. ಐರನ್ ಎಷ್ಟು ಸಿಗ್ತಪ್ಪ ಅಂದ್ರ 5% ಸಿಗ್ತತಿ. ನಿಮಗ್ ಲೋಹ ಅಂತ ಪರ್ಟಿಕ್ಯುಲರ್ ಕೇರ್ ಏನ್ ಹಾಕ್ಬೇಕು? ಅಲ್ಯೂಮಿನಿಯಂ ಅಂತ ಹಾಕ್ಬೇಕು. ಎರಡನೇದು ಯಾವ್ದ್ರಿ? ಐರನ್ ಬರತಿ. ಆದ್ರ ಅಲೋಹ ಅಂತ ಪರ್ಟಿಕ್ಯುಲರ್ ಕೇರ ಆಕ್ಸಿಜನ್, ಸಿಲಿಕಾನ್ ಹಾಕ್ಬೇಕು. ಅಕಸ್ಮಾತ್ ಲೋಹನು ಕೇಳಿಲ್ಲ, ಅಲೋಹನು ಕೇಳಿಲ್ಲ ಅಂತ ಅತಿ ಹೆಚ್ಚು ಸಿಗುವುದು ಆಕ್ಸಿಜನ್, ನೆಕ್ಸ್ಟ್ ಸಿಲಿಕಾನ್, ನೆಕ್ಸ್ಟ್ ಅಲ್ಯೂಮಿನಿಯಂ, ನೆಕ್ಸ್ಟ್ ಯಾವ್ದ್ರಿ? ಐರನ್. ನೆಕ್ಸ್ಟ್ ನೋಡ್ರಿ ಇನ್ನೊಂದ ಅದ್ಭುತ ಲೋಹ ಅಂತ ಹೇಳಿ ಬರ್ತತಿ. ಅದ್ಭುತ ಲೋಹ ಅಂತಂದ್ರ ವಂಡರ್ ಮೆಟಲ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದನ್ನು ರೀಸೆಂಟ್ ಕೇಳಿದಾರೆ ಸೆಂಟ್ರಲ್ ಎಕ್ಸಾಮ್ದಾಗ. ವಂಡರ್ ಮೆಟಲ್ ಯಾವ್ದಪ್ಪ ಅಂತಂದ್ರ ಅದ್ಭುತ ಲೋಹ. ಎದನ್ ಕರೀತಾರಪ್ಪ ಅಂತಂದ್ರ ನಮಗೆ ಏನ್ಸತಿ? ಗೋಲ್ಡ್ ಅನ್ಸ್ಬಿಡತಿ, ಆದ್ರೆ ಗೋಲ್ಡ್ ಅಲ್ಲ. ಯಾವ್ದ್ರಿ? ಟಿಟ್ಯಾನಿಯಂ. ಯಾಕೆ ಇದನ್ನ ಇದ್ ಮಾಡ್ತಾರಪ್ಪ ಅಂದ್ರ ಇದು ಅತ್ಯಂತ ಹಗುರವಾಗೈತ್ರಿ. ಇದು ಹಗುರವಾಗಿರೋದ್ ಜೊತೆಗನೆ ಏನಪ್ಪಾ ಅಂತಂದ್ರ ಇದೇನ್ರಿ ಈ ತರ ಗಟ್ಟಿ, ಇದರ ಎಷ್ಟು ಹಾರ್ಡ್ ಇರ್ತದಪ್ಪ ಅಂತಂದ್ರೆ ಇದ ಸ್ಟೀಲ್ ಅಷ್ಟು ಹಾರ್ಡ್ ಇರ್ತದ್ರಿ. ಇದು ಹಗುರನೂ ಐತಿ, ಗಟ್ಟಿನೂ ಐತಿ. ಹಗುರವಾಗಿ ಐತಿ ಮತ್ತೆ ಗಟ್ಟಿ ಆಗೈತಿ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಮುರಿದ ಮೂಳೆಗಳಿಗೆ ಆಧಾರವಾಗಿರಲು. ಈಗ ಅಕಸ್ಮಾತ್ ಏನಾರ ಬೋನದು ಮುರಿರ್ತಾವ ಗೊತ್ತ್ರಿ, ಅವುಗಳನ್ನ ನೀವು ಕಟ್ತಿರ್ತಾರಲ್ಲ, ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಟಿಟ್ಯಾನಿಯಂ ಅನ್ನುವಂತ ಲೋಹನ ಬಳಕೆ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರ ಹಗುರನೂ ಆಗೈತಿ. ಈಗ ನೀವು ಕಾಲ್ ಒಳಗೋದು ಆಪರೇಷನ್ ಮಾಡುವಾಗ ಇದನ್ನ ಹಗುರ ಆಗೈತಿ ಅನ್ನೋದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಮಾಡ್ಬೋದು ಇದನ್ನ. ಅಕಸ್ಮಾತ್ ಇದು ಗಟ್ಟಿ ಇತ್ತಂದ್ರೆ ನಿಮ್ಗೆ ನಡ್ದಾಡಕ್ ತ್ರಾಸ ಆಕಿತ್ತು. ಇದು ಹಗುರನೂ ಹೊಂದೈತಿ, ಆದ್ರೆ ಇದು ಗಟ್ಟಿನೂ ಹೊಂದೈತಿ. ಆ ಮೂಳೆಗೆ ಗಟ್ಟಿಯಾಗಿ ಕಟ್ಟಿ ಇದನ್ನು ಹಾಕಿರಂತ ತಿಳ್ಕೊರಿ, ಅವಾಗ ಅದು ಅಳಗ್ಯಾಡಂಗಿಲ್ಲ. ಅವಾಗ ಏನಾಗತ್ರಿ? ಅದು ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಾರೆ, ಇದು ತುಕ್ಕನ್ನು ಹಿಡಿಯಂಗಿಲ್ಲ. ಅತಿ ಕಡಿಮೆ ತುಕ್ಕನ್ನು ಹಿಡಿದೈತಿ, ಒಟ್ಟ ತುಕ್ಕ ಹಿಡಿಯಂಗಿಲ್ಲ. ಈಗ ನೀವು ಆಪರೇಷನ್ ಆಗೋದು ಇಂಥ ಏನಾದ್ರು ತುಕ್ಕ ಹಿಡಿಯುವಂತ ಮೆಟೀರಿಯಲ್ ಬಳಸಿರಪ್ಪ ಅಂತಂದ್ರೆ ಅದು ದೇಹಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ತುಕ್ಕನು ಹಿಡಿಯಂಗಿಲ್ಲ. ಆಮೇಲೆ ಅತ್ಯಂತ ಹಗುರವಾಗೈತಿ, ಆಮೇಲೆ ಗಟ್ಟಿನೂ ಆಗೈತಿ. ಎಷ್ಟು ಗಟ್ಟಿ ಆಗೈತಿ? ಸ್ಟೀಲ್ ಅಷ್ಟು ಗಟ್ಟಿ ಆಗೈತಿ. ಅದಕ್ಕೆ ಇದನ್ನ ಏನ್ ಕರೀತಾರೆ? ಅದ್ಭುತ ಲೋಹ ಅಂತ ಕರೀತಾರೆ. ಇದನ್ನ ಟಿಟ್ಯಾನಿಯಂ. ನೋಡ್ರಿ, ಈ ಕ್ಲಾಸ್ ಒಳಗೆ ನೆಕ್ಸ್ಟ್ ಕ್ಲಾಸ್ ಏನ್ ಮಾಡಪ್ಪ ಅಂತಂದ್ರೆ ಮುಂದಿಂದ ಡಿಸ್ಕಸ್ ಮಾಡೋಣ.